ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿ 2026 ನಲ್ಲೇ ರಿಲೀಸ್ ಆಗಿರುವಂತಹ ಮಲಯಾಳಿಯಂನ ವಲಾತು ವಶಾತೆ ಕಲ್ಲನ್ ಅನ್ನುವಂತಹ ಒಂದು ಮೂವಿಯನ್ನ. ಈ ಮೂವಿ ಎಷ್ಟರ ಮಟ್ಟಿಗೆ ಟ್ವಿಸ್ಟ್ ಟರ್ನ್ಸ್ ಗಳನ್ನ ಮಡಗಿದೆ ಅಂದ್ರೆ, ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಹೋದ್ರೆ ಅದರ ಹಿಂದೆ ಇರುವ ನೂರಾರು ಕೇಸುಗಳನ್ನ ಓಪನ್ ಮಾಡುತ್ತೆ. ಸೊ ಕ್ಷಣಕ್ಕವೇ ಕೂಡ ನಾವು ನಂಬೋದಿಕ್ಕೆ ಆಗದೆ ಇರುವಂತಹ ಟ್ವಿಸ್ಟ್ ಗಳು ಟರ್ನ್ಸ್ ಗಳನ್ನ ಮತ್ತೆ ಮತ್ತೆ ತರ್ತಿರುತ್ತೆ. ನಿಮ್ಗವೇ ಕೂಡ ತಲೆಯನ್ನ ತಿರುಗಿಸುವ ಟ್ವಿಸ್ಟ್ ಗಳು ಟರ್ನ್ಸ್ ಗಳು ಬೇಕು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಆದ್ರಿಂದ ನಿಮಗೆ ಅಂತಾನೆ ಈ ಒಂದು ಮಾಸ್ ಆಗಿರುವ ಮೂವಿಯನ್ನ ತರ್ತಾ ಇರೋದು. ಸೊ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಹೊಸದಾಗಿ ಬರ್ತಾ ಇರುವ ಮಲಯಾಳಿಯಂ, ತೆಲುಗು, ತಮಿಳು ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕಾಗಿ ಒಂದು ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮಿಸ್ ಮಾಡದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ನಮ್ಮ ಸ್ಟೋರಿಯನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಆಂಟೋನಿ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನ ಹತ್ರಕ್ಕೆ ದೀಪ್ತಿ ಅನ್ನುವ ಹುಡುಗಿ ಅವಳ ತಾಯಿಯನ್ನ ಕರ್ಕೊಂಡು ಒಂದು ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕಾಗಿ ಬರ್ತಾಳೆ. ಆಕ್ಚುಲ್ ಆಗಿ ರಾಜೀವ್ ಅನ್ನುವ ಒಂದು ಹುಡುಗ ಇವಳ ಜೊತೆಯಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಸೊ ಅದರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕಾಗಿನೇ ಬಂದಿದ್ದಾಳೆ. ಸೊ ಅದೇ ರೀತಿಯಾಗಿ ಆ ದೀಪ್ತಿ ಕೂಡ ನನ್ನ ಹತ್ರವಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಆದ್ರಿಂದ ರಾಜೀವ್ನ ವಿರುದ್ಧವಾಗಿ ಫೈಲ್ ಅನ್ನ ಮಾಡಿ ಅಂತ ಕೇಳ್ಕೋಬೇಕಾದ್ರೆ ಇದನ್ನ ಕೇಳುವಂತ ಆಂಟೋನಿ, ನೋಡಮ್ಮ, ನಿಮ್ಮಿಬ್ಬರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನೋಡ್ಬೇಕಾದ್ರೆ ನೀವಿಬ್ಬರವೇ ರಿಲೇಶನ್ಶಿಪ್ ನಲ್ಲಿ ಇದೀರಾ ಅನ್ನೋದು ಗೊತ್ತಾಗಿದೆ. ಇದ್ರರ್ಥ ನೀನುವೇ ಕೂಡ ಇದ್ರಲ್ಲಿ ತಪ್ಪನ್ನ ಮಾಡಿದ್ಯಾ. ಅಂಡ್ ಅದು ಅಲ್ಲದೆ ಆ ರಾಜೀವ್ ಅವನ ಫಾದರ್ ಒಬ್ಬ ದೊಡ್ಡ ಮಿನಿಸ್ಟರ್ ಆಗಿದ್ದಾನೆ. ಅವರ ವಿರುದ್ಧ ನೀನು ಕಂಪ್ಲೇಂಟ್ ಅನ್ನ ಕೊಟ್ರೆ ನಿನ್ಗೆನೆ ಡೇಂಜರ್ ಆಗುತ್ತೆ. ಸೊ ಯಾವ್ದೇ ಕಂಪ್ಲೇಂಟ್ ಅನ್ನ ಕೊಡದೆ ವಾಪಸ್ ಹೋಗೋದು ಒಳ್ಳೇದು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವಂತಹ ನಮ್ಮ ದೀಪ್ತಿ ಅವಳ ಮದರು ತುಂಬಾನೇ ಭಯವನ್ನ ಪಡ್ಕೊಂಡು, ಸಾರಿ ಸರ್, ನಾವು ಯಾವುದೇ ರೀತಿಯಾದ ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ ಅಂತ ಮಗಳನ್ನ ಹೇಳ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ನಂತರ ಒಂದು ಆಟೋವನ್ನ ಇಟ್ಕೊಂಡು ಮನೆ ಕಡೆಗಾಗಿ ಇಬ್ರು ಹೊರಟು ಬರ್ತಿರ್ಬೇಕಾದ್ರೆ ನಮ್ಮ ದೀಪ್ತಿ, ಅಮ್ಮ ಯಾಕಮ್ಮ ನೀನು ನನ್ನ ಮಾತನ್ನ ನಂಬ್ತಾ ಇಲ್ಲ? ಅವರು ಹೇಳಿದ ಹಾಗೆ ರಾಜೀವ್ನ ಜೊತೆ ನಾನು ಹೊರಗಡೆ ಸುತ್ತಾಡೋದಿಕ್ಕಾಗಿನೇ ಹೋಗಿದ್ದೆ. ಬಟ್ ಆದ್ರೆ ಅವನು ನನ್ನ ಜೊತೆಯಾಗಿ ತುಂಬಾನೇ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಅಮ್ಮ, ನನ್ನ ಮಾತನ್ನ ನಂಬು ಅನ್ನೋದಾಗಿನೇ ಕೇಳ್ಕೊತಾಳೆ. ಅದಕ್ಕೆ ನಮ್ಮ ಮದರು ಏನನ್ನ ಹೇಳ್ತಾರೆ ಅಂದ್ರೆ, ನೋಡಮ್ಮ, ನಾನು ಬೇರೆಯವರ ಮನೆಗಳಿಗೆ ಹೋಗಿ ಕೆಲ್ಸವನ್ನ ಮಾಡಿ ನೀನನ್ನ ಸಾಕಿ ಬರ್ತಿದ್ದೀನಿ. ಹೀಗಿರ್ಬೇಕಾದ್ರೆ ರಾಜಕಾರಣಿಗಳ ವಿರುದ್ಧವಾಗಿ ನಾವು ಗೆಲ್ಲೋದಿಕ್ಕೆ ಆಗುತ್ತಾ? ಸೊ ಇದನ್ನ ಇಲ್ಲಿಗೆನೆ ಮರ್ಬಿಡಮ್ಮ ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಇದನ್ನ ಕೇಳುವ ನಮ್ಮ ದೀಪ್ತಿ ಕೋಪವನ್ನ ಮಾಡ್ಕೊಂಡು, ಅಮ್ಮ, ಈ ರೀತಿ ಅನ್ಯಾಯವನ್ನ ಸಹಿಸ್ಕೊಂಡು ಬದುಕೋದಿಕ್ಕಿಂತ ಸಾಯೋದೇ ಮೇಲಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಮಧುರವೇ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಹೌದು, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ, ಈ ರೀತಿ ಬದುಕೋದ್ರ ಬದಲು ಸತ್ತೋಗ್ಬಿಡು ಅನ್ನೋದಾಗಿನೇ ಹೇಳ್ಕೊತಾರೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ದೀಪ್ತಿಗೆ ತುಂಬಾನೇ ಬೇಜಾರಾಗಿ ಆಟೋವನ್ನ ಇಳಿತಾಳೆ. ಆ ನಂತರ ಎದುರುಗಡೆ ಬರ್ತಾ ಇರುವ ಒಂದು ಟ್ರಕ್ ನ ಮಧ್ಯಕ್ಕಾಗಿನೇ ಬಂದು ಸಿಕ್ಕಾಕೊಂಡು ತೀರೋಗ್ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆಂಟೋನಿ ಅನ್ನುವ ಪೊಲೀಸ್ ಆಫೀಸರ್ ಅನ್ನ ತೋರಿಸ್ಬೇಕಾದ್ರೆ ಇವನ ಸೀನಿಯರ್ ಆಫೀಸರ್ಗೆ ಕಾಲ್ ಅನ್ನ ಮಾಡಿ, ಸರ್, ದೀಪ್ತಿ ಅನ್ನುವ ಹುಡುಗಿ ರಾಜುನ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕೆ ಬಂದಿತ್ತು ಅಲ್ವಾ? ಅದನ್ನ ನೀವು ಹೇಳಿರುವ ಹಾಗೆ ತುಂಬಾನೇ ಸಲೀಸಾಗಿನೇ ಕ್ಲೋಸ್ ಅನ್ನ ಮಾಡಾಕ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ಆ ಸೀನಿಯರ್ ಆಫೀಸರ್ ರಾಜುನ ಫಾದರ್ ಆಗಿರುವ ಮುರಳಿಗೆ ಕಾಲ್ ಅನ್ನ ಮಾಡಿ 5 ಲಕ್ಷ ಹಣವನ್ನ ಡಿಮ್ಯಾಂಡ್ ಅನ್ನ ಮಾಡಿ, ಯಾಕಂದ್ರೆ ಅವರ ವಿರುದ್ಧ ಬರ್ತಾ ಇದ್ದ ಕೇಸನ್ನ ನಾವು ಸಾಲ್ವ್ ಅನ್ನ ಮಾಡಿದೀವಿ ಅಲ್ವಾ? ಸೊ 5 ಲಕ್ಷವನ್ನ ಆದಷ್ಟು ಬೇಗ ಬ್ಯಾಂಕಿಗೆ ಹಾಕಿಸ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ನಂತರ ಈ ಆಂಟೋನಿಗೆ ಫಿಲಿಪ್ ಅನ್ನುವಂತಹ ಒಬ್ಬ ಮಗ ಕೂಡ ಇದ್ದಾನೆ. ಬಟ್ ಆದ್ರೆ ಈ ಆಂಟೋನಿಗೆ ಮಗನನ್ನ ಕಂಡ್ರೆ ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಯಾಕಂದ್ರೆ ಇವನ ಹೆಂಡತಿ ಆಗಿರುವ ಮ್ಯಾರಿ ಸಾವಿಗೆ ಇವನೇನೆ ಕಾರಣ ಅನ್ನೋದಾಗಿ ತಿಳ್ಕೊಂಡಿದ್ದಾನೆ. ಅಂದ್ರೆ ಈ ಫಿಲಿಪ್ ಹುಡ್ತಾ ಇರ್ಬೇಕಾದ್ರೇನೆ ಇವನ ಹೆಂಡತಿ ತೀರೋಗಿರೋದು. ಅದೇ ಕಾರಣಕ್ಕೆ ಮಗನ ಹತ್ರ ಇವಾಗ ಸರಿಯಾಗಿನವೇ ಕೂಡ ಮಾತಾಡೋದಿಲ್ಲ. ಬಟ್ ಆದ್ರೆ ಮಗನನ್ನ ಬಿಟ್ರೆ ಇವನಿಗೆ ಅಂತ ಬೇರೆ ಯಾರನ್ವೇ ಇಲ್ಲ ಅಲ್ವಾ? ಆದ್ರಿಂದ ಎಲ್ಲವನ್ನ ಮರೆತು ಇವನನ್ನ ಮಾತಾಡ್ಸೋಣ ಅನ್ನೋದಾಗಿನೇ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇವನ ಮಗನಾಗಿರುವ ಫಿಲಿಪ್ಗೆ ಕೂಡ ಇವನ ಫಾದರ್ ಅನ್ನ ಕಂಡ್ರೆ ಸ್ವಲ್ಪನವೇ ಇಷ್ಟ ಇಲ್ಲ. ಆದ್ರಿಂದ ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಅನ್ನ ಮಾಡ್ಕೊಳ್ಳೇಬೇಕು ಅಂತ ಆಂಟೋನಿ ಇವನ ಫ್ರೆಂಡ್ ಆಗಿರುವ ಒಬ್ಬ ಸೈಕಾಲಜಿಸ್ಟ್ ನ ಹತ್ರಕ್ಕಾಗಿನೇ ಬರ್ತಾನೆ. ಮಚ್ಚ, ಇಷ್ಟು ವರ್ಷಗಳ ಕಾಲವಾಗಿ ನನ್ನ ಮಗನನ್ನ ಅವಾಯ್ಡ್ ಮಾಡಿ ಬಂದಿದ್ದೀನಿ. ಬಟ್ ಆದ್ರೆ ಇವಾಗ ಚೆನ್ನಾಗಿರೋಣ ಅಂತ ಅವನನ್ನ ಮಾತಾಡ್ಸೋದಿಕ್ಕೆ ಹೋದ್ರೆ ಅವನು ನನ್ನನ್ನ ಅವಾಯ್ಡ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ನಾನು ಏನ್ ಮಾಡ್ಲಿ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಆ ಸೈಕಾಲಜಿಸ್ಟ್, ಏನಿವೆ ಇಲ್ಲ ಕಣೋ, ನೀನು ಈಗವನ್ನ ಪಕ್ಕಕ್ಕೆ ಇಟ್ಟು ಅವನ ಜೊತೆ ಬೆರೆಯೋದಿಕ್ಕಾಗಿ ಟ್ರೈ ಮಾಡು, ಆಮೇಲೆ ಎಲ್ಲನವೇ ಸರಿ ಹೋಗ್ಬಿಡುತ್ತೆ ಅನ್ನೋದಾಗಿನೇ ಹೇಳಿ ಕಳಿಸ್ತಾನೆ. ಆದ್ರಿಂದ ನಮ್ಮ ಆಂಟೋನಿ ಕೂಡ ಮಗನನ್ನ ಕರ್ಕೊಂಡು ರೆಸ್ಟೋರೆಂಟ್ಗೆನೆ ಬರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಐರಿನ್ ಅನ್ನುವಂತಹ ಒಂದು ಹುಡುಗಿ, ಅದೇ ದೀಪ್ತಿ ಅನ್ನುವ ಹುಡುಗಿ ಒಂದು ಟ್ರಕ್ ನ ಮಧ್ಯಕ್ಕಾಗಿನೇ ಬಂದು ಆಕ್ಸಿಡೆಂಟ್ ಅನ್ನ ಮಾಡ್ಕೊಂಡು ತೀರೋಗ್ಬಿಡ್ಲು ಅಲ್ವಾ? ಸೊ ಅವಳ ರಕ್ತ ಕಚ್ಕೊಂಡಿರುವ ಬಟ್ಟೆಯನ್ನ ತಂದು ಆಂಟೋನಿ ಮುಂದಕ್ಕಾಗಿನೇ ಎಸಿತಾಳೆ. ಆಕ್ಚುಲ್ ಆಗಿ ಐರಿನ್ ಅವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಹ್ಯೂಮನ್ ರೈಟ್ಸ್ ಗೋಸ್ಕರ ಫೈಟ್ ಅನ್ನ ಮಾಡಿ ಬರ್ತಿರೋಳು. ಸೊ ಇವಾಗ ಈ ಆಂಟೋನಿ ಕಂಪ್ಲೇಂಟ್ ಅನ್ನ ತಗೊಳ್ದೇ ಇರೋದ್ರಿಂದಾನೆ ಆ ದೀಪ್ತಿ ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗಿದೆ.
ಸೊ ಇವಾಗ ಇವನ ಹತ್ರಕ್ಕಾಗಿನೇ ಬಂದು, ನೀವು ಹಣದ ಆಸೆಗೆ ಮಾಡಿರುವ ಕೆಲಸದಿಂದ ಒಬ್ಬಳ ಪ್ರಾಣನೇ ಹೊರಟಾಗಿದೆ, ನಿಮ್ಮನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೆ ಬಿಡೋದೇ ಇಲ್ಲ ಅನ್ನೋದಾಗಿನೇ ಹೇಳ್ತಿರ್ತಾಳೆ. ಇದನ್ನ ನೋಡುವಂತಹ ಆಂಟೋನಿ ಮಗನಾಗಿರುವ ಫಿಲಿಪ್ಸ್ ಈ ಐರಿನ್ ಅವಳನ್ನ ತಡೆಯೋದಕ್ಕಾಗಿನೇ ಟ್ರೈಯನ್ನ ಮಾಡ್ತಾನೆ. ಬಟ್ ಆದ್ರೆ ಈ ಐರಿನ್ ಅವನಿಗೆ ಕೂಡ ಸರ್ಸರಿಯಾಗಿನೇ ಬೈದು ಆ ಜಾಗದಿಂದ ಹೊರಟಾಗ್ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸೆಮಿಲ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾಕಾದಾಗಿನೇ ಓದ್ಕೊಂಡಿದ್ದಾನೆ, ಮತ್ತೆ ಹ್ಯಾಕಿಂಗು ಎಲ್ಲವನ್ನೂ ಕೂಡ ಕಲ್ತ್ಕೊಂಡಿದ್ದಾನೆ. ಅಂಡ್ ಇವನು ಗವರ್ನಮೆಂಟ್ ಗೆ ಕೂಡ ಸೈಬರ್ ನಲ್ಲಿ ವರ್ಗನೆ ಮಾಡಿ ಬರ್ತಿದ್ದ. ಬಟ್ ಆದ್ರೆ ಕೆಲವು ರೀಸನ್ ಗಳಿಂದ ಕೆಲಸವನ್ನ ಬಿಟ್ಬಿಟ್ಟಿದ್ದಾನೆ. ಅಂಡ್ ಇವನು ಬೇರೆ ಯಾರಿವೆ ಅಲ್ಲ, ಇವಾಗ ತಾನೇ ನಾವು ಐರಿನ್ ಅನ್ನುವ ಒಂದು ಹುಡುಗಿಯನ್ನ ನೋಡಿದ್ವಿ ಅಲ್ವಾ, ಅದೇ ಹುಡುಗಿಯ ಫಾದರ್ ಏನೇ ಸೆಮಿಲ್. ಅಂಡ್ ಇವನು ಸದ್ಯಕ್ಕೆ ಡಾಟಾ ರಿಕವರಿಯನ್ನ ಮಾಡುವ ಕೆಲಸವನ್ನ ಮಾಡಿ ಬರ್ತಿದ್ದಾನೆ. ನಂತರ ನಮ್ಮ ಐರಿನ್ ಕೂಡ ಇವಾಗ ಸಿಟಿಯನ್ನ ಬಿಟ್ಟು ಇವರ ಹತ್ರಕ್ಕಾಗಿನೇ ಹಳ್ಳಿಗೆ ಬರ್ತಾಳೆ. ಅಂಡ್ ಇವಳನ್ನ ನೋಡ್ಬೇಕಾದ್ರೆ ಅಪ್ಪ ಅಮ್ಮ ಇಬ್ರವೇ ಕೂಡ ತುಂಬಾನೇ ಹ್ಯಾಪಿ ಆಗ್ತಾರೆ. ಅಂಡ್ 3 ದಿನಗಳ ಕಾಲವಾಗಿ ಇಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ವಾಪಸ್ ಇವಳು ಸಿಟಿಗಾಗಿನೇ ಹೊರಡ್ಬೇಕಿದೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆಂಟೋನಿ ಅವರನ್ನ ತೋರಿಸ್ಬೇಕಾದ್ರೆ ಇವನ ಮಗನಾಗಿರುವ ಫಿಲಿಪ್ ಫ್ರೆಂಡ್ ಆಗಿರುವ ರಾಜುನ ಜೊತೆ ಒಂದು ಜಾಗಕ್ಕೆ ಹೋಗಿ ಡ್ರಗ್ಸ್ ಅನ್ನ ತಗೊಳ್ತಾ ಇದ್ದಾನೆ ಅನ್ನುವ ವಿಷಯ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಆ ವಿಷಯ ಗೊತ್ತಾಗ್ತಿರ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸೀದಾ ಜಾಗಕ್ಕಾಗಿನೇ ಬಂದು ಎಲ್ಲರಿಗೂ ಒಡೆದು ವಾಂಚಿಸ್ತಾನೆ. ಆ ನಂತರ ರಾಜೀವನ್ನುವೆ ಕೂಡ ಹಿಡ್ಕೊಂಡು, ಎಷ್ಟು ಸಲ ಹೇಳಿದೀನಿ ನನ್ನ ಮಗನ ಹತ್ರಕ್ಕಾಗಿ ಬರ್ಬೇಡ ಅಂತ, ನಿನ್ಗೆ ಬಾಯಲ್ಲಿ ಹೇಳಿದ್ರೆ ಬುದ್ಧಿ ಬರೋದಿಲ್ಲ ಅಂತ ಹೊಡೆಯೋದಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದನ್ನ ನೋಡುವ ಫಿಲಿಪ್ ಆ ಜಾಗವನ್ನೇ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸೆಮಿಲೋನನ್ನ ತೋರಿಸ್ಬೇಕಾದ್ರೆ ಮಗಳಾಗಿರುವ ಐರಿನ್ಗೆ ಕೋಳನ್ನ ಮಾಡೋದಿಕ್ಕೆ ಟ್ರೈಯನ್ನ ಮಾಡ್ತಾನೆ. ಬಟ್ ಆದ್ರೆ ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ಮಗಳು ಕೋಳನ್ನ ಪಿಕೆ ಮಾಡೋದಿಲ್ಲ. ಸೊ ಇವಾಗ ಇವನಿಗೆ ಸ್ವಲ್ಪ ಭಯ ಆಗೋದಿಕ್ಕೆ ಕೂಡ ಶುರುವಾಗುತ್ತೆ. ಆದ್ರಿಂದ ಐರಿನ್ ಅವಳ ಫ್ರೆಂಡ್ ಆಗಿರುವ ವೀಣಾಗೆ ಕೋಳನ್ನ ಮಾಡಿ, ವೀಣಾ ನನ್ನ ಮಗಳು ನೆನ್ನೆ ಬೆಳಿಗ್ಗೆನೆ ಮನೆಯನ್ನ ಬಿಟ್ಟು ಹೊರಟು ಬಂದಿದ್ದಾಳೆ, ಬಟ್ ಆದ್ರೆ ಅವಳು ಸಿಟಿಯನ್ನ ರೀಚ್ ಆಗಿದ್ದಾಳ ಇಲ್ವಾ ಅಂತ ಕೋಳನ್ನ ಮಾಡಿದ್ರೆ ಪಿಕರೇ ಮಾಡ್ತಿಲ್ಲ. ಸೊ ಅವಳ ಫ್ಲಾಟ್ ನ ಹತ್ರಕ್ಕೆ ಹೋಗಿ ಸ್ವಲ್ಪ ನೋಡ್ತಿ ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಆ ವೀಣಾ ಕೂಡ ಸೀದಾ ಫ್ಲಾಟ್ ನ ಹತ್ರಕ್ಕಾಗಿನೇ ಬಂದು ಚಕ್ಕರೆ ಮಾಡ್ತಾಳೆ. ಬಟ್ ಆದ್ರೆ ಅಲ್ಲಿ ಯಾರು ಇಲ್ದೇ ಇರೋದ್ರಿಂದ ಸ್ಯಾಮ್ಯುಲ್ಗೆ ಮತ್ತೆ ಕೋಳನ್ನ ಮಾಡಿ ಅಂಕಲ್ ಇಲ್ಲಿ ಯಾರಿವೇ ಇಲ್ಲ ಅನ್ನೋದಾಗಿನೇ ಹೇಳ್ಕೋತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸ್ಯಾಮ್ಯುಲ್ಗೆ ಇನ್ನವೇ ಕೂಡ ಭಯವಾಗೋದಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಸೀದಾ ಸಿಟಿಗಾಗಿನೇ ಇವನವೇ ಕೂಡ ಬಂದು ವೀಣಾ ಅವಳನ್ನ ಕರ್ಕೊಂಡು ಇಬ್ಬರವೇ ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕಾಗಿ ಅದೇ ಆಂಟೋನಿ ಅವನ ಹತ್ರಕ್ಕಾಗಿನೇ ಬರ್ತಾರೆ. ಅಂಡ್ ಅಲ್ಲಿ ಬಂದು ನೆನ್ನೆ ಬೆಳಿಗ್ಗೆಯಿಂದ ನನ್ನ ಮಗಳು ಕಾಣಿಯಾಗಿದ್ದಾಳೆ, ಸೊ ಕಂಪ್ಲೇಂಟ್ ಅನ್ನ ತಗೊಂಡು ಅವಳನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಂಟೋನಿ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಗಳಿದ್ಯಾ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಈ ರೀತಿ ಕೇಳ್ಬೇಕಾದ್ರೆ ನಮ್ಮ ಸ್ಯಾಮ್ಯುಲ್ಗೆ ಕೂಡ ಒಂದು ವಿಷಯ ನೆನಪಾಗುತ್ತೆ. ಅಂದ್ರೆ ನಮ್ಮ ಐರನ್ನು ಇವರ ಮನೆಗೆ ಬಂದಿರ್ಬೇಕಾದ್ರೆ ಒಂದು ಘಟನೆ ನಡೆದಿರುತ್ತೆ. ಅಂದ್ರೆ ಎಲ್ಲರವೇ ಕುಳಿತು ಡಿನ್ನರ್ ಅನ್ನ ಮಾಡ್ತಿರ್ಬೇಕಾದ್ರೆ ರಾಜೀವ್ ನಮ್ಮ ಐರನ್ಗೆ ಕೋಳನ ಮಾಡಿ ಧಮ್ಕಿಯನ್ನ ಹಾಕ್ತಿರ್ತಾನೆ. ಸೊ ಏನಮ್ಮಾಯ್ತು, ಏನಿಗೆ ಅವನು ಕೋಳನ ಮಾಡಿ ಧಮ್ಕಿ ಹಾಕ್ತಿದ್ದಾನೆ ಅಂತ ಕೇಳ್ಬೇಕಾದ್ರೆ ಅಪ್ಪ 1 ವರ್ಷಗಳ ಹಿಂದೆ ದೀಪ್ತಿ ಅನ್ನುವ ಒಂದು ಹುಡುಗಿಗೆ ಅನ್ಯಾಯವಾಗಿ ತೀರು ಹೋಗಿದ್ದಾಳೆ. ಸೊ ಅವಳಿಗೆ ನ್ಯಾಯವನ್ನ ಕೊಡ್ಸೋದಿಕ್ಕಾಗಿ ಇನ್ನವೇ ಕೂಡ ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ. ಅದೇ ಕಾರಣಕ್ಕೆ ಈ ಕೇಸನ್ನ ಬಿಡ್ಬಿಡು ಅನ್ನೋದಾಗಿ ಆ ರಾಜೀವ್ ಕೋಳನ ಮಾಡಿ ನನ್ಗೆ ತೊಂದರೆಯನ್ನ ಕೊಡ್ತಿದ್ದಾನೆ ಅಂತ ಹೇಳ್ಕೊತಾಳೆ. ಸೊ ಇದನ್ನೆಲ್ಲ ನೆನಪನ್ನ ಮಾಡ್ಕೊಳ್ಳುವ ನಮ್ಮ ಸ್ಯಾಮ್ಯುಲ್, ಹೌದು ಸರ್, ರಾಜೀವ್ ಅನ್ನುವ ವ್ಯಕ್ತಿ ಮೇಲೆ ನಮ್ಗೆ ಡೌಟ್ಗಳು ಇದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ರಾಜೀವ್ನ ಹೆಸರನ್ನ ಕೇಳ್ತಿದ್ದಾಗೇನೆ ಆಂಟೋನಿ ಶಾಕ್ ಆಗ್ತಾನೆ. ನಂತರ ಸ್ಯಾಮ್ಯುಲ್ ಹತ್ರ ನಿಮ್ಮ ಮಗಳ ಹೆಸರು ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಸ್ಯಾಮ್ಯುಲ್ ಕೂಡ ಐರಿನ್ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇವಳ ಹೆಸರನ್ನ ಹೇಳ್ಬೇಕಾದ್ರೆ ಇನ್ನವೇ ಕೂಡ ಇವನು ಗಾಬರಿ. ಯಾಕಂದ್ರೆ ಆದಿ ಐರಿನ್ ಇವನ ಹತ್ರಕ್ಕಾಗಿನೇ ಬಂದು ಧಮ್ಕಿನ ಹಾಕಿ ಹೋಗಿದ್ಲು ಅಲ್ವಾ. ಸೊ ಇವಾಗ ಅವಳ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಅನ್ನೋದಾಗಿ ಟೆನ್ಷನ್ ಆಗ್ತಾನೆ. ಅಂಡ್ ಇವನು ಟೆನ್ಷನ್ ಆಗೋದನ್ನ ನೋಡ್ಬೇಕಾದ್ರೆ ನಮ್ಗರವೇ ಕೂಡ ಡೌಟ್ ಗಳು ಬರುತ್ತೆ. ಈ ಐರನ್ನು ಮಿಸ್ಸಿಂಗ್ ಆಗಿರೋದ್ರ ಹಿಂದೆ ಇವನ ಕೈವಾಡನವೇ ಕೂಡ ಇರಬಹುದು ಅಂತ. ಸೊ ಆದ್ರೆ ನಿಮ್ಮ ಮಗಳ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ, ಅದಕ್ಕೆ ತಕ್ಕಿದ ಹಾಗೆ ಡೀಟೇಲ್ಡ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿ ಹೋಗಿ ಅಂತ ಕಳಿಸ್ಕೊಡ್ತಾನೆ. ನೆಕ್ಸ್ಟ್ ನಮ್ಮ ಸ್ಯಾಮ್ಯುಲ್ ಮಗಳ ಕಾಲ್ ರೆಕಾರ್ಡ್ ಚೆಕ್ ಮಾಡೋಣ ಅಂತ ತೆಗೆದು ನೋಡ್ಬೇಕಾದ್ರೆ ದಿವಾನ್ ಅನ್ನುವ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇವಳಿಗೆ ಮತ್ತೆ ಮತ್ತೆ ತುಂಬಾ ಸಲ ಕಾಲ್ ಅನ್ನ ಮಾಡಿದ್ದಾರೆ. ಆದ್ರಿಂದ ಸೀದಾ ದಿವಾನ್ ಅನ್ನುವ ಸಬ್ ಇನ್ಸ್ಪೆಕ್ಟರ್ ನ ಹತ್ರಕ್ಕಾಗಿನೇ ಬಂದು ಎನ್ಕ್ವೈರಿಯನ್ನ ಮಾಡ್ತಾನೆ. ಅಂಡ್ ಅಲ್ಲಿ ಬಂದು ಮಗಳ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ನಮ್ಮ ಐರಿನು ಈ ಪೊಲೀಸ್ ಆಗಿರುವ ಆಂಟೋನಿಯ ವಿರುದ್ಧವಾಗಿನವೇ ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕಾಗಿ ರೆಡಿ ಆಗಿದ್ಲು. ಅಂಡ್ ಅದು ಅಲ್ಲದೆ ಮುಂದಿನ ವಾರನೇ ದೀಪ್ತಿಯ ಕೇಸು ಕೂಡ ಕೋರ್ಟಿನಲ್ಲಿ ಹಿಯರಿಂಗ್ ಆಗ್ತಿತ್ತು. ಸೊ ಕೋರ್ಟಿಗೆ ಬಂದು ಸಾಕ್ಷಿಗಳನ್ನವೇ ಕೂಡ ಕೊಡೋದಿಕ್ಕಾಗಿ ಇವಳು ರೆಡಿ ಆಗಿರ್ತಾಳೆ. ಬಟ್ ಆದ್ರೆ ಅವಳು ಕೋರ್ಟಿಗೆ ಬಂದು ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಈ ಆಂಟೋನಿ ಇದರಿಂದ ಎಸ್ಕೇಪ್ ಆಗಿ ಇವನಿಗೆ ಲಾಭವಾಗುತ್ತೆ ಅಲ್ವಾ. ಆದ್ರಿಂದ ಆಂಟೋನಿ ಏನಾದ್ರೂ ಮಾಡಿರ್ಬಹುದು ಅನ್ನೋದಾಗಿ ಡೌಟ್ ಗಳನ್ನ ಹೇಳ್ಕೊತಾನೆ. ಸೊ ಇದನ್ನ ಕೇಳಿವ ನಮ್ಮ ಸೆಮಿಲು ನಮ್ಮ ಮಗಳಿಗೆ ಏನಾದ್ರೂ ಆಗ್ಬಿಡ್ತಾ ಏನ್ ಕತೆ ಅಂತ ಭಯವನ್ನ ಪಟ್ಕೋತಾನೆ. ನೆಕ್ಸ್ಟ್ ನಮ್ಗೆ ಟಿವಿಯಲ್ಲಿ ತೋರಿಸ್ಬೇಕಾದ್ರೆ ಎಲ್ಲಾ ಚಾನೆಲ್ ಗಳಲ್ಲಿ ಕೂಡ ನಮ್ಮ ಐರನ್ನು ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಇನ್ನು ಈ ಪೊಲೀಸ್ ಆಗಿರುವ ಆಂಟೋನಿ ಅವನನ್ನ ತೋರಿಸ್ಬೇಕಾದ್ರೆ ಕಾನ್ಸ್ಟೇಬಲ್ ಆಗಿರುವ ಜಾನಿ ಮತ್ತೆ ವಿದ್ಯಾ ಅನ್ನುವ ಲೇಡಿಯನ್ನ ಕರ್ಕೊಂಡು ನಮ್ಮ ಐರನ್ನು ಓಡಾಡಿರುವ ದಾರಿಗಳನ್ನ ಇನ್ವೆಸ್ಟಿಗೇಟ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ.
ಅಂಡ್ ಅದೇ ರೀತಿ ಒಂದು ಶಾಪ್ಗೆ ಬಂದು ಸಿಸಿಟಿವಿಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವಾಗ ಇವನು ಶಾಕ್ ಆಗುವಂತ ಒಂದು ವಿಷಯನೇ ಗೊತ್ತಾಗುತ್ತೆ. ಆದ್ರೆ ನಮ್ಮ ಐರನ್ನು ಹಳ್ಳಿಯನ್ನ ಬಿಟ್ಟು ಸಿಟಿ ಕಡೆಗೆ ಹೊರಟು ಬರ್ತಿರ್ಬೇಕಾದ್ರೆ ಮೆಡಿಕಲ್ ನಲ್ಲಿ ಮೆಡಿಸಿನ್ ಗಳನ್ನ ತಗೊಳ್ಳೋಣ ಅಂತ ಗಾಡಿಯನ್ನ ಬಂದು ನಿಲ್ಲಿಸ್ತಾಳೆ. ಅಂಡ್ ಇದೇ ಟೈಮಿಗೆ ಆಂಟೋನಿ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಇವನಮ್ಮ ಅವತ್ತು ನೋಡಿದ್ರೆ ಆ ರೀತಿ ಬಂದು ಜೋರಾಗಿ ಜಗಳವನ್ನ ಮಾಡ್ತಿದೆ. ಅಂಡ್ ಇವಾಗ ನೋಡಿದ್ರೆ ಬುದ್ಧಿ ಇಲ್ದಿರೋರ ರೀತಿ ನೋ ಪಾರ್ಕಿಂಗ್ ನಲ್ಲಿ ತಂದು ಗಾಡಿಯನ್ನ ನಿಲ್ಸಿದ್ಯಾ ಅಂತ ಮಾತಾಡ್ತಿರ್ತಾನೆ. ಇದನ್ನ ನೋಡುವ ನಮ್ಮ ಐರಿನು, ಸರ್ ನೀವಿವಾಗ ಕುಡ್ದು ಚಿತ್ತಾಗಿದ್ದೀರಾ, ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಆ ಜಾಗವನ್ನ ಬಿಟ್ಟು ಬಂದ್ಬಿಡ್ತಾಳೆ. ಬಟ್ ಆದ್ರೆ ಆಂಟೋನಿ ಕೋಪವನ್ನ ಮಾಡ್ಕೊಂಡು ಅವಳನ್ನ ಫಾಲೋ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಇದನ್ನೆಲ್ಲ ಇವಾಗ ಸಿಸಿಟಿವಿಯಲ್ಲಿ ನೋಡ್ಬೇಕಾದ್ರೆ ಶಾಕ್ ಆಗಿ ಆ ಫುಟೇಜ್ ಅನ್ನ ಇಮಿಡಿಯೇಟ್ ಆಗಿನೇ ಡಿಲೀಟ್ ಅನ್ನ ಮಾಡಿಸ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಐರಿನ್ ಅವಳ ಫ್ರೆಂಡ್ ವೀಣಾ ಇದ್ದಾಳೆ ಅಲ್ವಾ, ಅವಳನ್ನ ತೋರಿಸ್ಬೇಕಾದ್ರೆ ಸೀದಾ ರಾಜುನ ಹತ್ರಕ್ಕಾಗಿನೇ ಬಂದು, ಲೋ ನಿಜವನ್ನ ಹೇಳ್ಕೋ ಐರಿನ್ಗೆ ನೀನು ಏನನ್ನ ಮಾಡಿದ್ಯಾ, ಖಂಡಿತ ನೀನೇನೋ ಮಾಡಿರ್ತೀಯ ಕಣೋ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಕೋಪವನ್ನ ಮಾಡ್ಕೊಳ್ಳುವ ರಾಜೀವ್, ಲೇ ನನ್ಗೆ ಏನವೇ ಗೊತ್ತಿಲ್ಲ ಕಣೆ, ಅವಳ ಜೊತೆ ಏನಾಗಿದ್ಯೋ ಏನೋ, ಇದೇ ರೀತಿ ಏನಾದ್ರೂ ಕೇಳಿದ್ರೆ ಹೊಡೆದು ಕಳಿಸ್ಬಿಡ್ತೀನಿ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ತಾನೆ. ಸೊ ಇವಾಗ ನಮ್ಮ ವೀಣಾ ಆಂಟೋನಿಯವನ ಹತ್ರಕ್ಕಾಗಿನೇ ಬಂದು ಒಂದು ವಿಷಯವನ್ನ ಹೇಳ್ಕೊತಾಳೆ. ಸರ್ ನೆನ್ನೆ ರಾಜೀವ್ನ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕೆ ಬಂದಿದ್ವಿ ಅಲ್ವಾ, ಆ ರಾಜೀವ್ ಬೇರೆ ಯಾರವೇ ಎಲ್ಲ ಸ್ವಂತ ನನ್ನ ಕಸಿನ್ ಅನ್ನೋದಾಗಿ ಹೇಳ್ಕೊತಾಳೆ. ಇದನ್ನ ಕೇಳುವ ಆಂಟೋನಿ, ಆಗಿದ್ರೆ ನೆನ್ನೆ ಏನಕ್ಕೆ ಈ ವಿಷಯವನ್ನ ಮುಚ್ಚಿಟಿ ಅನ್ನೋದಾಗಿ ಕೇಳ್ತಾನೆ. ಅಂಡ್ ಅದಿರ್ಲಿ ರಾಜೀವ್ ನಿನ್ನ ಕಸಿನ್ ಅಂತ ಐರಿನ್ ಅವಳಿಗೆ ಮುಂಚೆನೆ ಗೊತ್ತಿದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ಕೊತಾಳೆ. ಒಂದ್ ವೇಳೆ ಇವನು ನಮ್ಮ ಕಸಿನು ಅಂತ ಹೇಳ್ಕೊಂಡ್ರೆ ನನ್ನ ಬಗೆಯಾಗಿನೇ ತಪ್ಪನ್ನ ತಿಳ್ಕೊತಿದ್ಲು. ಅಂಡ್ ಅವನು ಮಾಡ್ತಾ ಇರುವ ಎಲ್ಲಾ ತಪ್ಪುಗಳಿಗೆ ಕೂಡ ನಾನು ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನನ್ನ ಹತ್ರ ಫ್ರೆಂಡ್ಶಿಪ್ ಅನ್ನೇ ಕಟ್ ಮಾಡ್ಕೊಂಡು ಬಿಡ್ತಿದ್ಲು. ಸೊ ಅದಕ್ಕಾಗಿ ಇವನ ಬಗ್ಗೆ ಏನನ್ನವೇ ಕೂಡ ಹೇಳ್ಕೊಂಡಿಲ್ಲ ಅನ್ನೋದಾಗಿನೇ ಹೇಳ್ತಾಳೆ. ಸರಿ ಓಕೆ ಅಂತ ಇವರವೇ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಅವತ್ತು ನೈಟ್ ನಮ್ಮ ಐರಿನ್ ಅವಳ ಡೆಡ್ ಬಾಡಿ ಒಂದು ಕಾಡಿನ ಒಳಗಡೆನೆ ಸಿಗುತ್ತೆ. ಅಂಡ್ ಆ ಬಾಡಿಯನ್ನು ಹಾಸ್ಪಿಟಲ್ಗೆ ಕಳಿಸಿ ಅದನ್ನ ಚೆಕ್ ಮಾಡಿಸ್ಬೇಕಾದ್ರೆ ಅವಳನ್ನ ಯಾರೋ ಕೋಪದಲ್ಲಿ ಅವಳ ಕಥೆಯನ್ನ ಮುಗಿಸಿದ್ದಾರೆ. ಅಂಡ್ ಅವಳ ಜೊತೆ ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ, ಬಟ್ ಆದ್ರೆ ಅವಳ ಇಂಡೆಕ್ಸ್ ಫಿಂಗರ್ ಮತ್ತೆ ನಾಲಿಗೆಯನ್ನ ಕಟ್ ಮಾಡಿ ತೆಗೆದಿದ್ದಾರೆ ಅನ್ನೋದಾಗಿನೇ ರಿಪೋರ್ಟ್ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಹೈಯರ್ ಆಫೀಸರ್ ನಮ್ಮ ಆಂಟೋನಿಯನ್ನ ಕರೆದು, ಇವಾಗ ಐರಿನ್ ಅವಳ ಕೇಸನ್ನ ನೀವು ಹ್ಯಾಂಡಲ್ ಅನ್ನ ಮಾಡೋದು ಬೇಡ, ಯಾಕಂದ್ರೆ ಫಿರೋಜ್ ಅನ್ನುವ ಮತ್ತೊಬ್ಬ ಆಫೀಸರ್ ಈ ಕೇಸನ್ನ ತಗೊಳ್ಳೋದಿಕ್ಕಾಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಐರಿನ್ ಅವಳ ಫಾದರ್ ಆಗಿರುವ ಸೆಮಿಲು ನಿಮ್ಮ ಮೇಲೆ ನಂಬಿಕೆ ಇಲ್ದಿರೋದ್ರಿಂದ ಈ ಕೇಸನ್ನ ಬೇರೆಯವರು ಹ್ಯಾಂಡಲ್ ಮಾಡ್ಲಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ ಬೇರೆಯವರು ಬರ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಅದೇ ರೀತಿಯಾಗಿ ಆ ಫಿರೋಜ್ ಅನ್ನುವ ಆಫೀಸರ್ ಕೂಡ ಈ ಕೇಸನ್ನ ಹ್ಯಾಂಡಲ್ ಮಾಡೋದಿಕ್ಕಾಗಿನೇ ಬರ್ತಾನೆ. ನಂತರ ಈ ವಿದ್ಯಾ ಅನ್ನುವ ಕಾನ್ಸ್ಟೇಬಲ್ ಅನ್ನ ಕರೆದು, ನೋಡಿ ಮೇಡಮ್ ಇಲ್ಲಿವರೆಗೂ ನಮ್ಗೆ ಸರಿಯಾದ ಎವಿಡೆನ್ಸ್ ಗಳು ಸಿಕ್ಕಿಲ್ಲ, ಆದ್ರಿಂದ ಈ ಸೆಮಿಲ್ ನ ಬಗ್ಗೆ ಆಗಿರಬಹುದು, ಐರಿನ್ ಅವಳ ಫ್ಯಾಮಿಲಿಯ ಬಗ್ಗೆ ಆಗಿರಬಹುದು, ನಿಮ್ಗೆ ಯಾವ ವಿಷಯಗಳು ಗೊತ್ತಿದೆಯೋ ಡೀಟೇಲ್ಡ್ ಆಗಿನೇ ಹೇಳ್ಕೊಳ್ಳಿ ಅನ್ನೋದಾಗಿನೇ ಕೇಳ್ತಾನೆ. ಸೊ ಆ ವಿದ್ಯಾ ಕೂಡ ಸ್ಯಾಮಿಲ್ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನು ಅನಾಥವಾಗಿ ಬೆಳೆದಿರೋನು, ಬಟ್ ಆದ್ರೆ ಅವನ ಐಕ್ಯೂ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಅದನ್ನ ಅಬ್ಸರ್ವ್ ಅನ್ನ ಮಾಡುವ ಟೀಚರ್ಗಳು ಅವನಿಗೆ ಕಂಪ್ಯೂಟರ್ ಕೋರ್ಸ್ ಅನ್ನ ಕಲ್ಸಿದ್ದಾರೆ. ಸೊ ಅದೇ ರೀತಿಯಾಗಿ ಸ್ಯಾಮ್ಯುಲು ಎಥಿಕಲ್ ಹ್ಯಾಕಿಂಗು ಎಲ್ಲವನ್ನೂ ಕೂಡ ಕಲ್ತಿದ್ದಾನೆ. ಆ ನಂತರ ಫ್ರೆಂಡ್ಸ್ ಗಳ ಜೊತೆಯಾಗಿ ಸೇರ್ಕೊಂಡು ಸೈಬರ್ ಕ್ರೈಮ್ ನಲ್ಲಿ ವರ್ಕ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿದ್ದಾರೆ. ಬಟ್ ಆದ್ರೆ ಇವನ ಫ್ರೆಂಡ್ ಗಳು ಸರ್ಕಾರದ ಎಲ್ಲಾ ಡೀಟೇಲ್ಸ್ ಗಳನ್ನೂ ಕೂಡ ತೆಗೆದು ದೇಶ ವಿರೋಧಿಗಳಿಗಾಗಿನೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಎಲ್ಲರನ್ನೂ ಕೂಡ ಜೈಲಿಗಾಗಿನೇ ಎತ್ತಕೊಂಡು ಹೋಗಿ ಪನಿಷ್ಮೆಂಟ್ ಅನ್ನ ಕೊಟ್ಟು ಇವರನ್ನ ಕೆಲಸದಿಂದಾನೇ ತೆಗೆದು ಹಾಕ್ಬಿಟ್ಟಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಬಟ್ ಆದ್ರೆ ಇವಾಗ ಇದ್ದ ಒಬ್ಬಳು ಮಗಳನ್ನ ಕಳ್ಕೊಂಡಿದ್ದಾರೆ ಅಲ್ವಾ, ಇವಾಗ ಅವನು ಏನಾರ ಮಾಡ್ತಾನೋ ಏನ್ ಕತೆನೋ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ನೆಕ್ಸ್ಟ್ ಆಂಟೋನಿಯ ಮನೆಯನ್ನ ತೋರಿಸ್ಬೇಕಾದ್ರೆ ಅವನ ಮಗನಾಗಿರುವ ಫಿಲಿಪ್ ಅವನ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಮನೆಯನ್ನ ಬಿಟ್ಟು ಎಲ್ಲಿಗೂ ಹೋಗ್ತಿರ್ತಾನೆ. ಸೊ ಇದನ್ನ ನೋಡುವ ಆಂಟೋನಿ ಮನೆಯನ್ನ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಅನ್ನೋದಾಗಿನೇ ಕೇಳ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಟಿವಿ ನ್ಯೂಸಿನಲ್ಲಿ ಈ ಆಂಟೋನಿ ಕೇಸನ್ನ ತಗೊಳ್ದಿರೋದ್ರಿಂದ ದೀಪ್ತಿ ಆಕ್ಸಿಡೆಂಟ್ ಆಗಿತ್ತು ಅಲ್ವಾ, ಸೊ ಅದಕ್ಕೆ ತಕ್ಕಿದ ಹಾಗೆ ಸಾಕ್ಷಿಗಳನ್ನ ಕೊಡೋದಿಕ್ಕಾಗಿ ಐರಿನು ಕೋರ್ಟಿಗಾಗಿ ಬರ್ತಿದ್ಲು. ಅಂಡ್ ಆ ರೀತಿ ಸಾಕ್ಷಿಗಳನ್ನ ಕೊಡಬಾರ್ದು ಅಂತ ಆಂಟೋನಿನೇ ಅವಳ ಕಥೆಯನ್ನ ಮುಗಿಸಿರ್ಬಹುದು ಅನ್ನೋದಾಗಿ ನ್ಯೂಸ್ ಅನ್ನ ಹೇಳ್ತಿರ್ತಾರೆ. ಅಂಡ್ ಇದನ್ನ ನೋಡುವ ಫಿಲಿಪ್ ನಮ್ಗೆ ಬುದ್ಧಿಯನ್ನ ಹೇಳೋದಕ್ಕಿಂತ ಮುಂಚೆ ಮೊದ್ಲು ನೀವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ಫಾದರ್ಗೆನೆ ಹೇಳ್ತಾನೆ. ಇನ್ನು ನಮ್ಮ ಸ್ಯಾಮ್ಯುಲು ಮತ್ತೆ ಅವನ ಹೆಂಡತಿಯ ಬಗ್ಗೆ ನೋಡೋದಾದ್ರೆ ಇವರ ಮಗಳಾಗಿರುವ ಐರನ್ ಅವಳನ್ನ ಕಳ್ಕೊಂಡು ತುಂಬಾನೇ ಬೇಜಾರಿನಲ್ಲಿ ಇದ್ದಾರೆ. ಅಂಡ್ ಅದು ಅಲ್ಲದೆ ಪೊಲೀಸ್ ಅವರನ್ನ ನಂಬ್ಕೊಂಡ್ರೆ ನಮ್ಗೆ ನ್ಯಾಯ ಸಿಗೋದಿಲ್ಲ ಅಂತ ತಿಳ್ಕೊಂಡು ನಮ್ಮ ಸ್ಯಾಮ್ಯುಲು ನಾವೇನೇ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಕೋಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಇನ್ನೊಂದ್ ಕಡೆಯಲ್ಲಿ ಹೊಸದಾಗಿ ಬಂದಿರುವ ಫಿರೋಜು ಮತ್ತೆ ಅವನ ಟೀಮ್ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ. ಅಂಡ್ ಇವಾಗ ಈ ಫಿರೋಜು ಹೈಯರ್ ಆಫೀಸರ್ ನ ಹತ್ರಕ್ಕಾಗಿನೇ ಬಂದು ಈ ಕೇಸ್ ನಲ್ಲಿ ಮುಖ್ಯವಾಗಿ ಇನ್ವಾಲ್ವ್ ಆಗಿರೋದು ಅಂದ್ರೆ ಆ ರಾಜೀವ್, ಬಟ್ ಆದ್ರೆ ಅವನವೇ ಕೂಡ ಮಿಸ್ಸಿಂಗ್ ಆಗಿ ಎಲ್ಲಿದ್ದಾನೆ ಏನ್ ಕಥೆ ಅಂತ ಏನವೇ ಗೊತ್ತಿಲ್ಲ ಅಂತ ಹೇಳ್ಕೊತಾರೆ. ಇನ್ನೊಂದ್ ಕಡೆಯಲ್ಲಿ ಆಂಟೋನಿ ಅವನನ್ನ ತೋರಿಸ್ಬೇಕಾದ್ರೆ ಒಂದು ಬಾರ್ ಒಳಗಡೆ ಬಂದು ಅಲ್ಲಿರುವ ಸಿಸಿಟಿವಿ ಫುಟೇಜ್ ಅನ್ನವೇ ಕೂಡ ಡಿಲೀಟ್ ಅನ್ನ ಮಾಡಿಸ್ತಾನೆ. ಯಾಕಂದ್ರೆ ರಾಜುನ ಜೊತೆ ಬಂದು ಈ ಬಾರ್ ನಲ್ಲಿ ಎಣ್ಣೆಯನ್ನ ಕುಡ್ದಿರ್ತಾನೆ.
ಸೊ ಆ ಫುಟೇಜ್ ಬೇರೆಯವರ ಕೈಗೆ ಸಿಕ್ಕಿದ್ರೆ ಆಂಟೋನಿ ಸಿಕ್ಕಾಕೊಂಡ್ಬಿಡ್ತಾನೆ ಅಲ್ವಾ, ಆದ್ರಿಂದ ಆ ಫುಟೇಜ್ ಅನ್ನ ಡಿಲೀಟ್ ಅನ್ನ ಮಾಡ್ಸಿ ಬರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ರಾಜೀವ್ ಅವನ ಮನೆಗೆ ಒಂದು ಪಾರ್ಸಲ್ ಕೂಡ ಬರುತ್ತೆ. ಸೊ ರಾಜೀವ್ ಅವನ ಫೋನ್ ಕೂಡ ಆಕ್ಟಿವೇಟ್ ಆಗ್ಬೇಕಾದ್ರೆ ಅದನ್ನ ಪೊಲೀಸ್ನವರು ಟ್ರೇಸ್ ಅನ್ನ ಮಾಡಿ ಸೀದಾ ಅವನ ಲೊಕೇಶನ್ ಅನ್ನ ನೋಡ್ಬೇಕಾದ್ರೆ ಮನೆಯನ್ನಾಗಿನೇ ತೋರಿಸ್ತಿರುತ್ತೆ. ಸೊ ಫಿರೋಜ್ ಮತ್ತೆ ಆಂಟೋನಿ ಇಬ್ಬರವೇ ಕೂಡ ಲೊಕೇಶನ್ ಅನ್ನ ಹುಡಿಕೊಂಡು ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ರಾಜುಗೆ ಒಂದು ಪಾರ್ಸಲ್ ಬಂದಿದೆ ಅಲ್ವಾ, ಸೊ ಅದನ್ನವೇ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಂದು ಫೋನ್ ಅನ್ನ ಕಳ್ಸಲಾಗಿದೆ. ಏನಿರಬಹುದು ಅಂತ ಅದನ್ನವೇ ಕೂಡ ಆನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ನಮ್ಮ ಸ್ಯಾಮ್ಯುಲ್ ಒಂದು ವಿಡಿಯೋವನ್ನ ಕಳ್ಸಿರ್ತಾನೆ. ಅಂಡ್ ನನ್ನ ಮಗಳ ಸಾವಿಗೆ ಯಾರೆಲ್ಲ ಕಾರಣ ಆಗಿದ್ದಾರೋ ಅವರೆಲ್ಲರ ಕಥೆಯನ್ನವೇ ಕೂಡ ಮುಗಿಸ್ತೀನಿ ಅಂತ ಹೇಳಿ ಆ ರಾಜುವನ್ನ ಒಂದು ಚೀಲದ ಒಳಗಡೆಗಾಗಿನೇ ಕಟ್ಕೊಂಡು ಬಂದಿದ್ದಾನೆ. ಆ ನಂತರ ಅದನ್ನ ಓಪನ್ ಮಾಡಿ ನಾಯಿಗಳ ಹತ್ರಕ್ಕಾಗಿನೇ ತಂದು ಬಿಡ್ಬೇಕಾದ್ರೆ ಎಲ್ಲಾ ನಾಯಿಗಳವೇ ಸೇರಿ ರಾಜುವಿಗೆ ಕಚ್ಚಿ ಅವನ ಕತ್ತಿಯನ್ನ ಮುಗಿಸಿ ಹಾಕುತ್ತೆ. ಆ ನಂತರ ನಮ್ಮ ಸ್ಯಾಮ್ಯುಲ್ ಕ್ಯಾಮ್ರಾದ ಹತ್ರಕ್ಕಾಗಿನೇ ಬಂದು ಆಂಟೋನಿಗೆ ನನ್ನ ಮಗಳ ಸಾವಿಗೆ ನೀನವೇ ಕೂಡ ಕಾರಣನಾಗಿದ್ಯಾ, ಅಂದ್ರೆ ನಿನ್ನ ಕಥೆನವೇ ಕೂಡ ಮುಗಿಸ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಆಂಟೋನಿ ನಾನು ತಪ್ಪನ ಮಾಡಿದೀನಿ ಅಂತ ಒಂದೇ ಒಂದು ಸಾಕ್ಷಿಯನ್ನ ತೋರಿಸಿದ್ರೆ ಕೂಡ ನಾನೇ ಸರೆಂಡರ್ ಆಗ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಅವತ್ತು ನೈಟ್ ಆಗ್ಬೇಕಾದ್ರೆ ಆಂಟೋನಿ ಕೂಡ ಅವನು ನೈಟ್ ಡ್ಯೂಟಿನಲ್ಲೇ ಇರ್ತಾನೆ. ಸೊ ಅದೇ ಟೈಮಿಗೆ ಸರಿಯಾಗಿ ಒಬ್ಬಳು ನ್ಯೂಸ್ ರಿಪೋರ್ಟರ್ ಬಂದು ಸರ್ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಒಬ್ಬ ಅಕ್ಯೂಸ್ ಬಂದು ಇಲ್ಲಿ ಸರೆಂಡರ್ ಆಗ್ತಾರಂತೆ. ಅಂಡ್ ಅವರು ಐರಿನ್ ಅವಳ ಕೇಸ್ಗೆ ಸಂಬಂಧಪಟ್ಟಿರೋರಂತೆ, ಅದಕ್ಕಾಗಿನೇ ನಾನು ಬಂದಿದ್ದೀನಿ ಸರ್ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಪೊಲೀಸ್ ಅವರ ಟೀಮೇನೆ ಶಾಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಏನ್ ತಾನೇ ನಡೆಯೋದ್ರಲ್ಲಿದೆ ಅಂತ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಸ್ಯಾಮ್ಯುಲ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಂಡ್ ಅವನನ್ನ ನೋಡುವಂತ ಮೀಡಿಯಾದವರು ಹತ್ರಕ್ಕಾಗಿನೇ ಬಂದು ಕ್ವಶನ್ ಗಳನ್ನ ಕೇಳ್ತಿರ್ತಾರೆ. ಬಟ್ ಆದ್ರೆ ಪೊಲೀಸ್ನವರು ಮಧ್ಯಕ್ಕೆ ಬಂದು ಸ್ಯಾಮ್ಯುಲ್ ಅವನನ್ನ ಕರ್ಕೊಂಡು ಬರ್ತಾರೆ. ನನ್ನ ಮಗಳನ್ನ ಸಾಯಿಸೋದ್ರಲ್ಲಿ ನಿನ್ನದವೇ ಕೂಡ ಕೈವಾಡ ಇದೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಂಟೋನಿ ನಾನೇನಕ್ಕೆ ಆ ರೀತಿಯಾಗಿ ಮಾಡ್ಲಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಸ್ಯಾಮ್ಯುಲ್ ಎಲ್ಲಾ ಸಾಕ್ಷಿಗಳನ್ನವೇ ಕೂಡ ತಂದಿದ್ದಾನೆ ಅನ್ಸುತ್ತೆ. ಅದೇ ಆಂಟೋನಿ ಎಲ್ಲ ಕಡೆಗೆ ಹೋಗಿ ಸಿಸಿಟಿವಿ ಫುಟೇಜ್ ಗಳನ್ನ ಡಿಲೀಟ್ ಮಾಡಿ ಬಂದಿದ್ದ ಅಲ್ವಾ, ಇವಾಗ ಎಲ್ಲಾ ಫುಟೇಜ್ ಗಳನ್ನ ಮತ್ತೆ ಪ್ಲೇ ಮಾಡಿ ತೋರಿಸ್ಬೇಕಾದ್ರೆ ಕಾನ್ಸ್ಟೇಬಲ್ ಆಗಿರುವ ವಿದ್ಯಾ ಮತ್ತೆ ಜಾನಿ ಇಬ್ಬರವೇ ಕೂಡ ಇದನ್ನ ನೋಡಿ ಶಾಕ್ ಆಗ್ತಾರೆ. ಮೇ ಬಿ ಆಂಟೋನಿನೇ ಕೊಲೆಯನ್ನ ಮಾಡಿರಬಹುದು ಅನ್ನೋದಾಗಿನವೇ ಕೂಡ ಡೌಟ್ ಗಳು ಬರುತ್ತೆ. ಸೊ ಇವಾಗ ನಮ್ಮ ಸ್ಯಾಮ್ಯುಲ್ ಕೂಡ ನಿಜವನ್ನ ಹೇಳ್ಸೋದಿಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಯಾರಿಗೋ ಕಾಲನ್ನ ಮಾಡಿ ಆಂಟೋನಿ ಕೈಗೆನೆ ಕೊಡ್ತಾನೆ. ಅಂಡ್ ಕಾಲನ್ನ ಯಾರು ಪಿಕ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಬೇರೆ ಯಾರಿಗೂ ಅಲ್ಲ, ಇವನ ಮಗನಾಗಿರುವ ಫಿಲಿಪೆ. ಸೊ ಎಲ್ಲಿದ್ಯಾ ಫಿಲಿಪ್ ಅಂತ ಆಂಟೋನಿ ಕೂಡ ಕೇಳ್ಬೇಕಾದ್ರೆ ಅಪ್ಪ ನಾನು ಯಾವ ಜಾಗದಲ್ಲಿ ಇದ್ದೀನಿ ಅಂತ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಆದ್ರೆ ಒಂದು ಬಾಕ್ಸ್ ನ ಒಳಗಡೆ ನನ್ನನ್ನ ಬಚ್ಚಿಟಿ ಮಣ್ಣಿನ ಒಳಗಡೆ ಭೂತಾಕಿ ಮಡಗಲಾಗಿದೆ. ಅಂಡ್ ನನ್ಗೆ ಹಳೆ ಕಾಲದ ಒಂದು ನೋಕಿಯಾ ಫೋನ್ ಅನ್ನ ಕೊಟ್ಟಿರೋದ್ರಿಂದ ಲೊಕೇಶನ್ ಅನ್ನವೇ ಕೂಡ ಸೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಆಂಟೋನಿಗೆ ತುಂಬಾನೇ ಕೋಪ ಬಂದು ನಮ್ಮ ಆಲ್ಸೋನಿಗೆ ಎರ್ರ ಬೀರಿಯಾಗಿನೇ ಹೊಡೆಯೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಅಂಡ್ ಇವಾಗ ನಮ್ಗೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅಂದ್ರೆ ನಮ್ಮ ಸ್ಯಾಮ್ಯುಲ್ ನಿನ್ಗೇನನ್ಸುತ್ತೆ ನಾನು ಸಾವಿನಿಂದ ಹೆದರ್ಕೊಬಿಡ್ತೀನಾ, ನನ್ನ ಮಗಳಿಗೆ ನ್ಯಾಯವನ್ನ ಕೊಡ್ಸೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವನ ಜೇಬಿಂದ ಒಂದು ಪಾಯ್ಸನ್ ಬಾಟಲ್ ಅನ್ನ ತೆಗೆದು ಕುಡಿದ್ ಬಿಡ್ತಾನೆ. ಅಂಡ್ ಇವಾಗ ನಿನ್ನ ಹತ್ರ ಇರೋದು ಕೇವಲ 5 ನಿಮಿಷಗಳು ಮಾತ್ರ, ಅಷ್ಟರಲ್ಲಿ ನಿಜವನ್ನ ಒಪ್ಕೊಂಡು ಎಲ್ಲ ಸತ್ಯವನ್ನ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಮಗನನ್ನ ಯಾವ ಜಾಗದಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತ ನಿನ್ಗೆ ಗೊತ್ತಾಗೋದಿಲ್ಲ. ಸೊ ನಾನುವೇ ಕೂಡ ಸತ್ತೋಗ್ಬಿಡ್ತೀನಿ, ನಿನ್ನ ಮಗನವೇ ಕೂಡ ಸತ್ತೋಗ್ತಾನೆ ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ಆಂಟೋನಿ ಕೂಡ ನಾನು ನಿಜವನ್ನ ಹೇಳ್ತಾ ಇದ್ದೀನಿ, ನಿನ್ನ ಮಗಳಿಗೆ ನನ್ಗುವೆ ಯಾವುದೇ ರೀತಿ ಸಂಬಂಧವಿಲ್ಲ, ಸೊ ದಯವಿಟ್ಟು ನಂಬಿ ನನ್ನ ಮಗ ಎಲ್ಲಿದ್ದಾನೆ ಹೇಳು ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಸ್ಯಾಮ್ಯುಲ್ ನಾನು ಯಾವ ಜಾಗದಲ್ಲಿ ನಿನ್ನ ಮಗನನ್ನ ಬಚ್ಚಿಟ್ಟು ಮಡಗಿದಾನೋ ಅಲ್ಲಿಂದ ಇಲ್ಲಿಗೆ ಬರೋದಿಕ್ಕೆ 25 ನಿಮಿಷಗಳು ಬೇಕಾಗುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಆನಂತರ ಇವನು ಪಾಯ್ಸನ್ ಅನ್ನ ತಗೊಂಡಿರೋದ್ರಿಂದ ಅಲ್ಲೇನೆ ತೀರೋಗ್ಬಿಡ್ತಾನೆ. ಇದನ್ನ ನೋಡುವ ಆಂಟೋನಿ ಮೀಡಿಯಾಗೆ ಗೊತ್ತಾಗ್ದಿರುವ ಹಾಗೆ ಇವನ ಬಾಡಿಯನ್ನ ಹಾಸ್ಪಿಟಲ್ಗಾಗಿನೇ ತಗೊಂಡೋಗಿ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದಿಕ್ಕಾಗಿನೇ ನೋಡಿ ಅಂತ ಹೇಳ್ತಾನೆ. ಅಂಡ್ ಅದು ಅಲ್ಲದೆ 25 ನಿಮಿಷಗಳ ದೂರದಲ್ಲಿ ಯಾವ ಜಾಗ ಇದೆಯೋ ಅಲ್ಲಿಗೆ ಟ್ರಾವೆಲ್ ಅನ್ನ ಮಾಡಿ ನನ್ನ ಮಗನನ್ನೇ ಕೂಡ ಹುಡುಕಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ಮೀಡಿಯಾದವರಿಗೆ ಕೂಡ ಸಿಸಿಟಿವಿಯ ಫುಟೇಜ್ ಗಳು ಸಿಗುತ್ತೆ. ಅಂದ್ರೆ ಆಂಟೋನಿ ನಮ್ಮ ಐರನ್ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಅಲ್ವಾ, ಸೊ ಆ ಎಲ್ಲಾ ಫುಟೇಜ್ ಗಳವೇ ಕೂಡ ಮೀಡಿಯಾದವರಿಗೆ ಸಿಕ್ಕಿ ಐರನ್ ಅವಳ ಕೊಳೆಯ ಹಿಂದೆ ಆಂಟೋನಿಯ ಕೈವಾಡ ಇದೆ ಅನ್ನೋದಾಗಿ ಎಲ್ಲ ಕಡೆ ಸ್ಪ್ರೆಡ್ ಅನ್ನ ಮಾಡ್ತಿರ್ತಾರೆ. ಸೊ ಅದರ ಪ್ರೆಷರ್ವೇ ಕೂಡ ಆಂಟೋನಿ ಮೇಲೆನೆ ಬೀಳುತ್ತೆ. ಆದ್ರಿಂದ ಕಾನ್ಸ್ಟೇಬಲ್ ಆಗಿರುವ ವಿದ್ಯಾ ಅವಳನ್ನ ಕರೆದು ನನ್ಗೆ ಸ್ಯಾಮ್ಯುಲ್ ಅವನ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಶನ್ ಗಳು ಬೇಕು, ಸೊ ಅವನ ಮನೆಗೆ ಹೋಗಿ ಅವನ ಹೆಂಡತಿ ಹತ್ರ ಎಲ್ಲವನ್ನ ಕೇಳ್ಕೊಂಡು ಬನ್ನಿ ಅನ್ನೋದಾಗಿನೇ ಹೇಳಿ ಕಳಿಸ್ತಾನೆ. ಸೊ ಪೊಲೀಸ್ ಅವರು ಕೂಡ ಸ್ಯಾಮ್ಯುಲ್ ಅವನ ಹೆಂಡತಿ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಅದಕ್ಕೆ ವೈಫು ಪೊಲೀಸ್ ಅವರ ಮೇಲೆ ನನ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ ಅಂತ ಅವರನ್ನ ವಾಪಸ್ಸು ಹಿಂದಕ್ಕಾಗಿನೇ ಕಳಿಸ್ಬಿಡ್ತಾಳೆ.
ಈ ಕಡೆ ವಿದ್ಯಾ ಸಿಗುವ ಡಾಟಾಗಳನ್ನ ಕಲೆಕ್ಟ್ ಅನ್ನ ಮಾಡ್ಕೊಂಡು ಆಂಟೋನಿಗೆ ಬಂದು ಕೊಡ್ತಾಳೆ. ಅಂಡ್ ಇವಾಗ ಈ ಆಂಟೋನಿ ನಮ್ಮ ಸ್ಯಾಮ್ಯುಲ್ ಅವನ ಫೈಲನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಸ್ಯಾಮ್ಯುಲ್ ಹ್ಯಾಕಿಂಗ್ ಅನ್ನ ಮಾಡೋದ್ರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾನೆ. ಅಂಡ್ ಇವಾಗ ಈ ವಿದ್ಯಾ ಕೂಡ ಏನನ್ನ ಹೇಳ್ಕೊತಾಳೆ ಅಂದ್ರೆ, ಸರ್ ಫಿಲಿಪ್ ಹತ್ರ ಇರುವ ನಂಬರ್ ಅನ್ನವೇ ಕೂಡ ನಾವು ಟ್ರೇಸ್ ಅನ್ನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡಿದ್ವಿ. ಬಟ್ ಆದ್ರೆ ಆ ನಂಬರು ಮುಸ್ತಫಾ ಅನ್ನುವ ಒಬ್ಬ ವ್ಯಕ್ತಿಯ ಮೇಲಿದೆ. ಅಂಡ್ ಒಂದು ಸಲ ಮುಂಬೈಯನ್ನ ತೋರಿಸಿದ್ರೆ ಇನ್ನೊಂದು ಸಲ ಡೆಲ್ಲಿಯನ್ನ ತೋರಿಸುತ್ತೆ. ಸೊ ಪ್ರತಿ ಸಲನೂ ಕೂಡ ನಾವು ಟ್ರೇಸ್ ಅನ್ನ ಮಾಡ್ಬೇಕಾದ್ರೆ ಬೇರೆ ಬೇರೆ ಲೊಕೇಶನ್ ಅನ್ನ ತೋರಿಸ್ತಾ ಇದೆ. ಅಂಡ್ ಯಾವ್ದಕ್ಕೆ ಒಂದು ಸಲ ಮತ್ತೆ ಕಾಲನ್ನ ಮಾಡಿ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಆಂಟೋನಿ ಕೂಡ ಫಿಲಿಪ್ಗೆ ಕಾಲನ್ನ ಮಾಡ್ಬೇಕಾದ್ರೆ ಸಡನ್ ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೇರೆ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಆಂಟೋನಿಗೆ ಕಾಲ್ ಬರುತ್ತೆ. ಅಂಡ್ ಅವರು ಏನನ್ನ ಹೇಳ್ತಾರೆ ಅಂದ್ರೆ, ಮುಸ್ತಫಾ ಅನ್ನುವ ಒಬ್ಬ ವ್ಯಕ್ತಿ ಶೋಷಣೆಗೆ ಒಳಗಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ. ಅಂಡ್ ಅವರು ರಿಲೀಸ್ ಆದ್ಮೇಲೆ ಹೊರಗಡೆ ಬಂದು ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗಿದ್ದ ಅಂತ ಹೇಳ್ತಾರೆ. ಅಂಡ್ ಈ ವಿಷಯವನ್ನ ಕೇಳ್ತಿದ್ದಾಗೆ ಆಂಟೋನಿಗೆ ಅವನ ಪಾಸ್ಟ್ ನೆನಪಾಗೋದಿಕ್ಕೆ ಶುರುವಾಗುತ್ತೆ. ಆದ್ರೆ ಮುಸ್ತಫಾ ಯಾವುದೇ ರೀತಿಯಾದ ತಪ್ಪುಗಳನ್ನ ಮಾಡಿರೋದಿಲ್ಲ. ಬದಲಾಗಿ ಒಂದು ಕ್ರೈಮ್ ಅನ್ನ ಈ ಆಂಟೋನಿಗೆ ಗೊತ್ತಿರುವ ಗುಂಪಿನವರೇ ಮಾಡಿರ್ತಾರೆ. ಸೊ ಅವರನ್ನ ಕಾಪಾಡ್ಬೇಕು ಅಂತ ಈ ಆಂಟೋನಿ ಮುಸ್ತಫಾ ಅವನನ್ನ ಹಿಡ್ಕೊಂಡು ಜಬರ್ದಸ್ತಿಯಾಗಿನೇ ಹೊಡೆದು ಇವನ ಕೈಯಲ್ಲಿ ತಪ್ಪನ್ನ ಮಾಡಿದ್ದು ನೀನೇ ಅನ್ನೋದಾಗಿನೇ ಒಪ್ಪಿಸಿ ಈ ಮುಸ್ತಫಾನಿಗೆ ಶಿಕ್ಷೆಯನ್ನ ಕೊಡ್ಸಿದಾನೆ. ಅಂಡ್ ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಕ್ರೈಮ್ ಅನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಟೈಮ್ ನಲ್ಲಿ MLA ಆಗಿದಂತಹ ಇಂದ್ರನ ಮಗನಾಗಿರುವ ಸೂರಜ್ ಅಂತ ಹೇಳ್ಕೊತಾನೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇಂದ್ರ ಅನ್ನುವ ವ್ಯಕ್ತಿ ಕೂಡ ಕಾಣೆಯಾಗಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವನು ಒಂದು ಟೆಂಪಲ್ ಗೆ ಹೋಗಿದ್ದಾನೆ ಅಂಡ್ ಅಲ್ಲಿಂದಾನೆ ಕಿಡ್ನಾಪ್ ಆಗಿದ್ದಾನೆ. ಬಟ್ ಆದ್ರೆ ಇವಾಗ ನಿಮ್ಗೆ ಕಾಲನ್ನ ಮಾಡಿರೋದು ಏನ್ಕೆ ಅಂದ್ರೆ, ಆ ಇಂದ್ರನನ್ನ ಒಂದು ಹೋಟೆಲ್ ನ 403 ಅನ್ನುವ ರೂಮ್ ನಲ್ಲಿ ಮಡಗಲಾಗಿದೆಯಂತೆ. ಅಂಡ್ ಈ ವಿಷಯವನ್ನ ಖುದ್ದಾಗಿ ನಿಮ್ಮ ನಂಬರ್ ನಿಂದಾನೆ ಮೆಸೇಜ್ ಅನ್ನ ಕಳುಹಿಸಲಾಗಿದೆ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಆಂಟೋನಿಗೆ ತಲೆಯೆಲ್ಲ ಕೆಡೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಮ್ಮ ನಂಬರ್ ಇಂದ ಮೆಸೇಜ್ ಅನ್ನ ಕಳ್ಸೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ. ಅಂಡ್ ಅದು ಅಲ್ಲದೆ ಮಗನ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿ ಆರ್ಡರ್ ಅನ್ನ ಕೊಟ್ಟಿದ್ದ ಅಲ್ವಾ. ಸೊ ಇವಾಗ ಅವ್ರವೇ ಕೂಡ ಕಾಲನ್ನ ಮಾಡಿ ಎಲ್ಲಾ CCTV ಫುಟೇಜ್ ಗಳನ್ನ ಚೆಕ್ಕನ್ನ ಮಾಡಿದ್ವಿ. ಬಟ್ ಆದ್ರೆ ಇಲ್ಲಿ ತಲೆಯನ್ನ ಕೆಡಿಸುವ ವಿಷಯ ಏನು ಅಂದ್ರೆ, ಸ್ಯಾಮ್ಯುಲ್ ಅವನ ಕಾರು ಬೇರೆ ಬೇರೆ ರೋಡ್ ನಲ್ಲಿ ಒಂದೇ ಟೈಮ್ ನಲ್ಲಿ ಕಾಣಿಸ್ಕೊಂಡಿದ್ಯಾ ಅನ್ನೋದಾಗಿ ಹೇಳ್ಕೊತಾರೆ. ಇದರಿಂದ ಅರ್ಥವಾಗುತ್ತೆ ನಮ್ಮ ಸ್ಯಾಮ್ಯುಲ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅನ್ನೋದಾಗಿ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನ್ಯೂಸ್ ನಲ್ಲೇ ಕೂಡ ಒಂದು ವಿಷಯ ವೈರಲ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಲಿಬರ್ಟಿ ಹೋಟೆಲ್ ನ 403 ಅನ್ನುವ ರೂಮ್ ನ ಒಳಗಡೆ ಆ ಇಂದಿರಾ ಅನ್ನುವ MLA ನ ಕೂಡಕಿ ಮಡಗಲಾಗಿದೆ ಅಂತ ಹೇಳಿದ್ರು ಅಲ್ವಾ. ಸೊ ಇವಾಗ ಅವಳನ್ನೇ ತೋರಿಸ್ಬೇಕಾದ್ರೆ ಆ ಇಂದಿರಾ ಕೂಡ ಒಂದು ವಿಷಯವನ್ನ ಹೇಳ್ಕೊತಾಳೆ. ಕೆಲವು ವರ್ಷಗಳ ಹಿಂದೆ ಪ್ರಿಯಾ ಅನ್ನುವ ಹುಡುಗಿಯ ಮೇಲೆ ಶೋಷಣೆಯನ್ನ ಮಾಡಲಾಗಿತ್ತು. ಅಂಡ್ ಅದನ್ನ ಮುಸ್ತಫಾ ಅನ್ನುವ ವ್ಯಕ್ತಿಯ ಮೇಲೆನೆ ಹಾಕಿ ಅದನ್ನ ಕೇಸನ್ನ ಕ್ಲೋಸ್ ಮಾಡಿದ್ವಿ. ಬಟ್ ಆದ್ರೆ ಅದನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ನನ್ನ ಮಗನಾಗಿರುವ ಸೂರಜ್. ಅಂಡ್ ಈ ಕೇಸನ್ನ ಮುಚ್ಚಾಕೋದಿಕ್ಕೆ ಹಣವನ್ನ ತಗೊಂಡು ಹೆಲ್ಪ್ ಅನ್ನ ಮಾಡಿರೋದು ಆಂಟೋನಿ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಆನಂತರ ಆಂಟೋನಿ ಕೂಡ ಹಣವನ್ನ ತಗೊಂಡು ಹೆಂಡತಿಯ ಕೈಗೆ ತಂದು ಕೊಡ್ಬೇಕಾದ್ರೆ ಹೆಂಡತಿ ಕೂಡ ನೀವು ಕೆಟ್ಟ ದಾರಿಯಿಂದ ಈ ಹಣವನ್ನ ತಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಂಟೋನಿ ಹೌದು ನಾನು ಇದೇ ರೀತಿಯಾಗಿ ಹಣ ಸಂಪಾದಿಸ್ತೀನಿ ಅಂತ ಹೇಳ್ಕೊತಾನೆ. ಸೊ ಇದೇ ವಿಷಯಕ್ಕೆ ಇಬ್ಬರವೇ ಕೂಡ ಜಗಳವನ್ನ ಮಾಡ್ಕೊಂಡು ಮಾತನ್ನ ಆಡೋದಿಲ್ಲ. ಅಂಡ್ ಇವನ ಹೆಂಡತಿನವೇ ಕೂಡ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗುವ ಟೈಮ್ ಕೂಡ ಬರುತ್ತೆ. ಆವಾಗ್ಲೇ ಕೂಡ ಇವನ ಮೇಲೆ ಕೋಪವನ್ನ ಮಾಡ್ಕೊಂಡಿರ್ತಾಳೆ. ಅಂಡ್ ಯಾವಾಗ ಫಿಲಿಪ್ಗೆ ಜನ್ಮವನ್ನ ಕೊಡ್ತಿರ್ತಾಳೋ ಆವಾಗ್ಲೇನೆ ತೀರೋಗ್ಬಿಡ್ತಾನೆ. ಸೊ ನಾನು ಹಣಕ್ಕೋಸ್ಕರ ಎಂತೆಂತ ಕೆಲ್ಸಗಳನ್ನ ಮಾಡ್ಬಿಟ್ಟೆ ಅಂತ ಇವಾಗ ಇವನಿಗೆ ರಿಗ್ರೆಟ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೇರೆ ಒಂದು ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಕಾಲ್ ಬರುತ್ತೆ. ಅಂಡ್ ಇವಾಗ ಪೊಲೀಸು ಆಂಟೋನಿ ಹತ್ರ ಏನನ್ನ ಹೇಳ್ಕೊತಾರೆ ಅಂದ್ರೆ, ನಮ್ಮ ಕಡೆಯಲ್ಲಿ ಎಲಿಜಬೆತ್ ಅನ್ನುವ ಒಂದು ಹುಡುಗಿಯ ಮರ್ಡರ್ ಆಗಿತ್ತು. ಬಟ್ ಆದ್ರೆ ಅದನ್ನ ಯಾರು ಮಾಡಿದ್ದಾರೆ ಅಂತ ಯಾರಿಗನವೇ ಕೂಡ ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಈ ಸ್ಯಾಮ್ಯುಲ್ ಅವಾಗ ಬಂದು ನಮ್ಮ ಹತ್ರ ಎನ್ಕ್ವೈರಿಯನ್ನ ಮಾಡಿ ಬರ್ತಿದ್ದ. ಅಂಡ್ ಅವನ ಹೆಸರನ್ನವೇ ಕೂಡ ಆಂಟೋನಿ ಅನ್ನೋದಾಗಿನೇ ಹೇಳ್ಕೊಂಡಿದ್ದ. ಅದು ಅಲ್ಲದೆ ಆ ಕೊಲೆಗೆ ಸಂಬಂಧಪಟ್ಟವರನ್ನ ಲಿಬರ್ಟಿ ಅನ್ನುವ ಒಂದು ಹೋಟೆಲ್ ನ 403 ಅನ್ನುವ ರೂಮ್ ನ ಒಳಗಡೆ ಕೂಡಾಕಿ ಮಡಗಿದ್ದೀವಿ ಅನ್ನೋದಾಗಿನೇ ಹೇಳ್ಕೊಂಡಿದ್ದಾನೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅಷ್ಟೇ ಇವಾಗ ಈ ಆಂಟೋನಿಗೆ ಒಂದು ಕೇಸ್ ನ ಹಿಂದೆ 108 ಕೇಸ್ಗಳು ಬರ್ತಿದೆ ಅಂತ ತಲೆ ಕೆಡ್ತಿರುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನ್ಯೂಸಿನಲ್ಲಿ ಮತ್ತೊಂದು ವಿಷಯ ಸ್ಪ್ರೆಡ್ ಆಗುತ್ತೆ ನೋಡಿ. ಅಂದ್ರೆ ಒಬ್ಬಳು ನ್ಯೂಸ್ ರಿಪೋರ್ಟರ್ ಹಾಸ್ಪಿಟಲ್ಗಾಗಿನೇ ಬಂದು ನಮ್ಮ ಸ್ಯಾಮ್ಯುಲ್ ಅವನ ಡೆಡ್ ಬಾಡಿಯ ಬಗ್ಗೆ ವಿಡಿಯೋವನ್ನ ಮಾಡ್ಕೊಂಡು ಟೆಲಿಕಾಸ್ಟ್ ಅನ್ನ ಮಾಡ್ಬಿಟ್ಟಿದ್ದಾಳೆ. ಅಂದ್ರೆ ಸ್ಯಾಮ್ಯುಲ್ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಅವನಿಗೆ ಹೊಡೆದಿದ್ದಾರೆ. ಅಂಡ್ ಅವನ ಕಥೆಯನ್ನವೇ ಕೂಡ ಮುಗಿಸ್ಬಿಟ್ಟಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಅಷ್ಟೇ ಇದನ್ನ ನೋಡುವಂತ ಆಂಟೋನಿ ಈ ಮೀಡಿಯಾದವರಿಗೆ ವಿಷಯ ಹೇಗೆ ಲೀಕ್ ಆಯ್ತು ಅನ್ನೋದಾಗಿ ಇನ್ನವೇ ಟೆನ್ಷನ್ ಆಗ್ತಾನೆ. ಅಂಡ್ ಇದೇ ಟೈಮಿಗೆ ನಮ್ಮ ವಿದ್ಯಾ ಕೂಡ ಒಂದು ರಿಪೋರ್ಟ್ ಅನ್ನ ತಗೊಂಡು ಬರ್ತಾಳೆ. ಅಂದ್ರೆ ಆ ಎಲಿಜಬೆತ್ ಅನ್ನುವ ಒಂದು ಲೇಡಿ ಅನ್ನವೇ ಕೂಡ ಮುಗಿಸಿದ್ದಾರೆ ಅಲ್ವಾ. ಸೊ ಅವಳ ರಿಪೋರ್ಟ್ ಗಳನ್ನ ಚೆಕನ್ನ ಮಾಡಿ ನೋಡ್ಬೇಕಾದ್ರೆ ಅವಳಿಗೂ ಕೂಡ ನಾಲ್ಗೆ ಮತ್ತು ಇಂಡೆಕ್ಸ್ ಫಿಂಗರ್ ಅನ್ನ ಕಟ್ ಮಾಡಿ ಅವಳ ಕಥೆಯನ್ನ ಮುಗಿಸಲಾಗಿದೆಯಂತೆ. ಸೇಮ್ ಟು ಸೇಮ್ ನಮ್ಮ ಐರನ್ಗೆ ಕೂಡ ಅದೇ ರೀತಿಯಾಗಿನೇ ಮುಗಿಸಿರೋದು ಅಲ್ವಾ. ಸೊ ಇದೆರಡಕ್ಕೆ ಕೂಡ ಯಾವುದೇ ರೀತಿಯ ಕನೆಕ್ಷನ್ ಇದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಎಲಿಜಬೆತ್ ಅವಳ ಮ್ಯಾನ್ಯುವಲ್ ನಂಬರ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಕೊನೆಯ ನಂಬರ್ ಬಂದು 403 ಆಗಿದೆ.
ಅಂದ್ರೆ ಈ ಮ್ಯಾನುವಲ್ ನಂಬರ್ ಕೂಡ 403 ಆಗಿದೆ. ಅಂಡ್ ಒಂದು ಹೋಟೆಲ್ ಅಲ್ಲಿ ರೂಮ್ ನಂಬರ್ 403 ಕೂಡ ಕನೆಕ್ಷನ್ ಇದೆ. ಸೊ ಇದೆಲ್ಲನೂ ಕೂಡ ಒಂದಕ್ಕೊಂದು ಸಂಬಂಧವನ್ನ ಪಟ್ಟಿದೆ ಅನ್ನೋದಾಗಿ ಅರ್ಥವಾಗುತ್ತೆ. ಆದ್ರಿಂದ ಟ್ರೈ ಅನ್ನ ಮಾಡ್ಬಿಡೋಣ ಅಂತ ಇವಾಗ ನಂಬರ್ ಅನ್ನ ಡಯಲ್ ಮಾಡಿ ಕಾಲ್ ಅನ್ನ ಮಾಡ್ಬೇಕಾದ್ರೆ ಮೊದಲಿಗೆ ಆ ಕಾಲ್ ಅನ್ನ ಯಾರುವೇ ಕೂಡ ಪಿಕ್ ಅನ್ನ ಮಾಡೋದಿಲ್ಲ. ಅಂಡ್ ಮತ್ತೆ ಟ್ರೈ ಅನ್ನ ಮಾಡ್ಬೇಕಾದ್ರೆ ಇವಾಗ ಆ ಕಾಲ್ ಫಾರ್ವರ್ಡ್ ಆಗಿ ನಮ್ಮ ಸ್ಯಾಮಿಲ್ ಅವನ ಹೆಂಡತಿಗಾಗಿನೇ ಡಯಲ್ ಆಗುತ್ತೆ. ಅಂಡ್ ಡಬ್ಲ್ಯೂವೇ ಕೂಡ ಕಾಲ್ ಅನ್ನ ಪಿಕ್ ಮಾಡಿ ನನ್ಗೆ ಚೆನ್ನಾಗಿನೇ ಗೊತ್ತಿತ್ತು. ಅಂಡ್ ನೀವು ಕಾಲ್ ಅನ್ನ ಮಾಡ್ತೀರಾ ಅಂತ ಸ್ಯಾಮಿಲ್ ಅವಾಗ್ಲೇನೆ ಹೇಳಿದ ಅನ್ನೋದಾಗಿನವೇ ಹೇಳ್ಕೊತಾಳೆ. ಅಂಡ್ ಆ ಎಲಿಜಬೆತ್ ಕೂಡ ಒಂದು ಅನ್ಯಾಯವಾಗಿ ಅವಳನ್ನವೇ ಕೂಡ ಕೊಲೆ ಮಾಡಲಾಗಿದೆ. ಅಂಡ್ ಆ ಕೇಸ್ ಅನ್ನವೇ ಕೂಡ ನಮ್ಮ ಸ್ಯಾಮ್ಯುಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಬರ್ತಿರ್ತಾನೆ. ಸೊ ಅದೇ ರೀತಿಯಾಗಿ ಆ ಎಲಿಜಬೆತ್ ಓದ್ತಾ ಇರುವ ಸ್ಕೂಲಿಗಾಗಿನೇ ಬಂದು ಹೆಡ್ ಮಾಸ್ಟರ್ ಅನ್ನವೇ ಕೂಡ ಭೇಟಿಯನ್ನ ಮಾಡ್ಬೇಕಾದ್ರೆ ನಮ್ಮ ಸ್ಕೂಲಿನಲ್ಲಿ ಒಬ್ಬ ತರ್ಲೆ ಹುಡುಗ ಇದ್ದಾನೆ. ಅಂಡ್ ಅವನು ಸೈಕೋ ರೀತಿ ಆಡ್ಕೊಂಡು ಎಲ್ಲರಿಗೂ ಕೂಡ ತೊಂದರೆಯನ್ನ ಕೊಡ್ತಾನೆ ಅಂತ ಹೇಳ್ಕೊಂಡಿರ್ತಾರೆ. ಯಾವ ರೀತಿ ಅಂದ್ರೆ ಅವನು ಯಾರಿಗೂ ಕೂಡ ಭಯವನ್ನ ಪಡ್ಕೊಳ್ಳೋದಿಲ್ಲ. ಒಂದು ಸಲ ಒಂದು ಹುಡುಗಿ ಬೋರ್ಡ್ ಮೇಲೆ ಬಂದು ಮ್ಯಾಥ್ಸ್ ಅನ್ನ ಸಾಲ್ವ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ತರ್ಲೆ ಹುಡುಗ ಸೀದಾ ಅವಳ ಹತ್ರಕ್ಕಾಗಿನೇ ಬಂದು ಅವಳ ಬಟ್ಟೆಯನ್ನ ಎಲ್ಲರ ಮುದ್ದೆನವೇ ತೆಗೆದು ಹಾಕ್ಬಿಟ್ಟಿದ್ದ. ಅಂಡ್ ಈ ವಿಷಯ ತರ್ಲೆ ಹುಡುಗನ ಫಾದರ್ಗೆ ಗೊತ್ತಾಗ್ಬೇಕಾದ್ರೆ ಅವರು ತುಂಬಾನೇ ಸ್ಟ್ರಿಕ್ಟ್ ಅನ್ಸುತ್ತೆ. ಸೊ ಸ್ಕೂಲಿನ ಒಳಗಡೆ ಬಂದು ಎಲ್ಲಾ ಮಕ್ಕಳ ಮುಂದೆನೆ ಇವನ ಮಗನ ಬಟ್ಟೆಯನ್ನವೇ ಕೂಡ ತೆಗೆದು ಹಾಕಿ ಇವನಿಗೆ ಕೂಡ ಅವಮಾನವನ್ನ ಮಾಡ್ತಾರೆ. ಅಂಡ್ ಇವಾಗ್ಲೇನೆ ನನ್ಗೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಆ ಸ್ಟ್ರಿಕ್ಟ್ ಆಗಿರುವ ಫಾದರ್ ಬೇರೆ ಯಾರಿವೆ ಅಲ್ಲ ಈ ಆಂಟೋನಿನೇ. ಅಂಡ್ ಆ ತರ್ಲೆ ಹುಡುಗ ಕೂಡ ಬೇರೆ ಯಾರಿವೆ ಅಲ್ಲ ಈ ಆಂಟೋನಿ ಮಗನಾಗಿರುವ ಫಿಲಿಪ್. ಸೊ ಎಲ್ಲಾ ವಿಷಯವನ್ನ ನಮ್ಮ ಸ್ಯಾಮಿಲ್ ಅವನ ಹೆಂಡತಿ ಆಂಟೋನಿಗೆ ನೆನಪನ್ನ ಮಾಡ್ತಾಳೆ. ನಂತರ ಇವರ ಮಗಳಾಗಿರುವ ಐರಿನ್ ಕೂಡ ಇವಾಗ ಮರ್ಡರ್ ಆಗ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಅವಳ ಬಗ್ಗೆ ಮಾತಾಡೋದಕ್ಕೆ ಶುರುವನ್ನ ಮಾಡ್ಕೊಂಡು ನನ್ನ ಮಗಳು ಮನೆಯನ್ನ ಬಿಟ್ಟು ಸಿಟಿಗಾಗಿನೇ ಹೊರಟಿದ್ಲು. ಅಂಡ್ ಒಂದು ಮೆಡಿಕಲ್ ಶಾಪ್ ನ ಹತ್ರ ಕೂಡ ಗಾಡಿಯನ್ನ ನಿಲ್ಸಿ ಫೋನಿನಲ್ಲಿ ಮಾತಾಡ್ತಾ ಇದ್ಲು. ಅಂಡ್ ಇದೇ ಟೈಮ್ ನಲ್ಲೇ ಸರಿಯಾಗಿ ಆಂಟೋನಿ ಮಗನಾಗಿರುವ ಫಿಲಿಪ್ ಅವನ ಫ್ರೆಂಡ್ ಆಗಿರುವ ರಾಜುನ ಜೊತೆ ಒಂದು ಜಾಗದಲ್ಲಿ ಡ್ರಗ್ಸ್ ಅನ್ನ ತಗೊಳ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ ಅಲ್ವಾ. ಸೊ ಸೀದಾ ಅಲ್ಲಿಗೆ ಬಂದು ರಾಜೀವ್ಗೆ ಹಿಡ್ಕೊಂಡು ಹಿಗ ಮುಗ ಹೊಡಿತಿರ್ತಾನೆ. ಇದನ್ನ ನೋಡಿ ಹೆದರ್ಕೊಳ್ಳುವ ಫಿಲಿಪ್ ಆ ಜಾಗದಿಂದ ಓಡಿ ಬಂದ್ಬಿಟ್ಟಿದ್ದ ಅಲ್ವಾ. ಆ ರೀತಿ ಓಡ್ಕೊಂಡು ಬಂದು ಫ್ರೆಂಡ್ ನ ಕಾರಲ್ಲಿ ಬಂದು ಬಚ್ಚಿಟ್ಕೋತಾನೆ. ಸೊ ಅವನನ್ನ ಹುಡಿಕೊಂಡು ಬರುವ ಆಂಟೋನಿ ಕೂಡ ಕೆಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಐರಿನ್ ಅವಳ ಕಾರು ನೋ ಪಾರ್ಕಿಂಗ್ ನಲ್ಲಿ ನಿಂತಿರುತ್ತೆ. ಸೊ ಅವಳ ಹತ್ರಕ್ಕಾಗಿನೇ ಬಂದು ಏನಮ್ಮ ಅವತ್ತು ನೋಡಿದ್ರೆ ನಮ್ಗೇನೆ ಧಮ್ಕಿಯನ್ನ ಆಗ್ತಿದೆ, ಇವಾಗ ನೋ ಪಾರ್ಕಿಂಗ್ ನಲ್ಲಿ ನಿಂತಿದೆ ಅನ್ನೋದಾಗಿ ಮಾತಾಡ್ತಿರ್ತಾನೆ. ಅದಕ್ಕೆ ನಮ್ಮ ಐರಿನು ನೀವಿವಾಗ ಡ್ರಿಂಕರ ಮಾಡಿದೀರಾ ಸರ್ ಅಂತ ಹೇಳಿ ಆ ಜಾಗದಿಂದಾನೆ ಹೊರಟು ಬಂದ್ಬಿಡ್ತಾಳೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಆಂಟೋನಿ ಕಾರನ್ನ ಎಕ್ಕೊಂಡು ನಮ್ಮ ಐರಿನ್ ಅವಳನ್ನ ಫಾಲೋ ಮಾಡಿ ಬರ್ತಾನೆ. ಕಾರಲ್ಲಿ ಬಚ್ಚಿಟ್ಕೊಂಡಿರುವ ಫಿಲಿಪ್ ಕೂಡ ನಮ್ಮ ಐರಿನ್ ಅವಳನ್ನ ನೋಡ್ಬಿಡ್ತಾನೆ. ಇವಳೇ ಅಲ್ವಾ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಫಾದರ್ಗೆ ಬಿರಿಯಾಗಿ ಬೈದಿದ್ದು ಅಂತ. ಇವನು ಕೂಡ ಕೋಪ ಮಾಡ್ಕೊಂಡು ಅವಳನ್ನ ಫಾಲೋ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಇವಾಗ ಈ 3 ಕಾರುಗಳಿವೆ ಕೂಡ ಕಾಡಿನ ಒಳಗಡೆಗಾಗಿನೇ ನುಗ್ಗಿ ಬರುತ್ತೆ. ಅದ್ರಲ್ಲಿ ಆಂಟೋನಿ ದಾರಿಯನ್ನ ತಪ್ಪಿ ನಮ್ಮ ಐರಿನ್ ಅವಳನ್ನ ಫಾಲೋ ಮಾಡೋದಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಈ ಫಿಲಿಪ್ ಐರಿನ್ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಅವಳ ಕಾರಿನ ಮುಂದಕ್ಕಾಗಿನೇ ಬಂದು ನಿಲ್ಲಿಸ್ಬೇಕಾದ್ರೆ ಸೀದಾ ಬಂದು ಡ್ಯಾಶ್ ಅನ್ನ ಮಾಡ್ಕೋತಾಳೆ. ಆ ನಂತರ ಈ ಫಿಲಿಪ್ ನಮ್ಮ ಐರಿನ್ ಅವಳ ಹತ್ರಕ್ಕಾಗಿನೇ ಬಂದು ಒಂದು ಕಲ್ಲನ್ನ ತಗೊಂಡು ಅವಳಿಗೆ ಚೆನ್ನಾಗಿನೇ ಚಚ್ಚಿ ಅವಳ ನಾಲಿಗೆ ಮತ್ತೆ ಇಂಡೆಕ್ಸ್ ಫಿಂಗರ್ ಅನ್ನ ಕಟ್ ಮಾಡಿ ಅವಳ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇವಾಗ ಈ ಎಲ್ಲಾ ವಿಷಯವನ್ನ ನಮ್ಮ ಸ್ಯಾಮಿಲ್ ಅವನ ಹೆಂಡತಿ ಆಂಟೋನಿಗೆ ಬಿಡಿಸಿ ಹೇಳ್ತಾಳೆ. ಅಂದ್ರೆ ನಮ್ಮ ಐರಿನ್ ಅವಳ ಕೋಳಿಯನ್ನ ಮಾಡಿರೋದು ಬೇರೆ ಯಾರಿವಿ ಅಲ್ಲ, ಈ ಆಂಟೋನಿಯ ಮಗನಾಗಿರುವಂತ ಫಿಲಿಪೇನೆ. ನಿಜವನ್ನ ಹೇಳ್ಬೇಕು ಅಂದ್ರೆ ನಿನ್ನ ಮಗ ಇವಾಗ್ಲೂ ಕೂಡ ಸೈಕೋ ಆಗಿದ್ದಾನೆ. ಇವಾಗ ನನ್ನ ಮಗಳವೇ ಕೂಡ ತೀರೋಗಿದ್ದಾಳೆ, ನನ್ನ ಗಂಡನವೇ ಕೂಡ ತೀರೋಗಿದ್ದಾನೆ. ಇನ್ನು ನಾನು ಬದುಕೋದಿಕ್ಕೆ ಅಂತ ಯಾರನ್ನವೇ ಕೂಡ ಇಲ್ಲ ಅಲ್ವಾ. ಸೊ ಇವಾಗ ನಾನವೇ ಕೂಡ ವಿಷವನ್ನ ತಗೊಂಡ್ಬಿಟ್ಟಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಇದನ್ನೆಲ್ಲ ಕೇಳ್ಬೇಕಾದ್ರೆ ಆಂಟೋನಿಗೆ ಇವಾಗ ದುಃಖವಾಗೋದಿಕ್ಕೆ ಶುರುವಾಗುತ್ತೆ. ನಂತರ ಇವನ ಮಗನಾಗಿರುವ ಫಿಲಿಪನ್ನ ಹುಡುಕಿ ನೋಡ್ತಿರ್ಬೇಕಾದ್ರೆ ವಿದ್ಯಾ ಕೂಡ ನಾವು ಎಲ್ಲ ಕಡೆನವೇ ಹುಡುಕಿ ನೋಡಿದ್ವಿ, ಬಟ್ ಆದ್ರೆ ಎಲ್ಲನವೇ ಸಿಕ್ಕಿಲ್ಲ ಅಂತ ಹೇಳ್ಕೊತಾಳೆ. ಸೊ ಅದೇ ರೀತಿಯಾಗಿ ಪೊಲೀಸ್ ಅವರ ಟೀಮು ಆಂಟೋನಿ ಅವನ ಮನೆ ಹತ್ರಕ್ಕಾಗಿನೇ ಬಂದು ಚೆಕ್ಕನ್ನ ಮಾಡ್ಬೇಕಾದ್ರೆ ಮನೆಯ ಹಿಂದೆ ಗುಂಡಿಯನ್ನ ತೋಡಿರುವ ಹಾಗೇನೆ ಇರುತ್ತೆ. ಸೊ ಆ ಮಣ್ಣನ್ನೆಲ್ಲ ತೆಗೆದು ಹಾಕಿ ಒಳಗಡೆ ಇರುವ ಕಫಿನ್ ಬಾಕ್ಸ್ ಅನ್ನವೇ ಕೂಡ ಹೊರಗಡೆ ತೆಗೆದು ನೋಡ್ಬೇಕಾದ್ರೆ ಎಲ್ಲರಿಗೂ ಒಂದು ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಅಂದ್ರೆ ಈ ಕಫಿನ್ ಬಾಕ್ಸಿನ ಒಳಗಡೆ ಮಗನಾಗಿರುವ ಫಿಲಿಪ್ ಇರೋದಿಲ್ಲ, ಬದಲಾಗಿ ಅವನ ಫ್ರೆಂಡ್ ಆಗಿರುವ ರಾಜೀವ್ ಇದ್ದಾನೆ. ಬಟ್ ಆದ್ರೆ ನಾಯಿಗಳನ್ನ ಬಿಟ್ಟು ಅವನ ಕಥೆಯನ್ನ ಮುಗಿಸಿರೋದಾಗಿ ತೋರಿಸಿದ್ರು ಅಲ್ವಾ. ಆದ್ರೆ ನಮ್ಮ ಸ್ಯಾಮ್ಯುಲ್ ನಿಜವಾಗಿ ಅವನ ಕಥೆಯನ್ನ ಮುಗಿಸಿರೋದಿಲ್ಲ. ಸರಿ ಓಕೆ, ಇವಾಗ ನಮ್ಮ ಮಗನನ್ನ ಹುಡ್ಕೋಣ ಅಂತ ಅಕ್ಕಪಕ್ಕದಲ್ಲಿ ಇರುವ ಎಲ್ಲಾ ಕ್ಲೂಗಳನ್ನ ಫಾಲೋವನ್ನ ಮಾಡ್ಬೇಕಾದ್ರೆ ಒಂದು ಸ್ಮಶಾನದ ಒಳಗಡೆಗಾಗಿನೇ ಕರ್ಕೊಂಡು ಬರುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಆಂಟೋನಿ ಕೂಡ ಫೈನಲ್ ಆಗಿ ಮಗ ಇರುವ ಗುಂಡಿಯನ್ನವೇ ಹುಡುಕ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಮಗನನ್ನ ಕಾಪಾಡಿ ಹೊರಗಡೆ ತೆಗೆಯೋದಿಕ್ಕಾಗಿ ನೋಡೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇವನು ಸೈಕೋ ಆಗಿ ಎಷ್ಟೋ ಜನಗಳ ಕಥೆಯನ್ನ ಮುಗಿಸಿ ಹಾಕಿದ್ದಾನೆ ಅಲ್ವಾ. ಇನ್ನು ಇವನು ಹೊರಗಡೆ ಬಂದ್ರೆ ಇನ್ನವೇ ಕೂಡ ಮರ್ಡರ್ ಗಳನ್ನ ಮಾಡ್ತಾನೆ ಅಂತ ತಪ್ಪು ಮಾಡಿದ್ದು ಯಾರೇ ಆದ್ರೂ ಅವರಿಗೆ ಶಿಕ್ಷೆ ಸಿಗ್ಲೇಬೇಕು ಅನ್ನೋದಾಗಿ
ತನ್ನ ಮಗ ಮಣ್ಣಿನ ಒಳಗಡೆನೆ ಸಾಯೋದಕ್ಕಾಗಿನೇ ಬಿಡ್ತಾನೆ. ಬೇಜಾರಾದ್ರೂ ಕೂಡ ಬೇರೆ ದಾರಿ ಇಲ್ದೆ ವಾಪಸ್ಸು SP ಅವರ ಹತ್ರಕ್ಕಾಗಿನೇ ಬಂದು ಇವನು ಮಾಡಿರುವ ಎಲ್ಲಾ ತಪ್ಪುಗಳನ್ನೂ ಕೂಡ ಒಪ್ಕೊಂಡು ಸರೆಂಡರ್ ಆಗ್ತಾನೆ. ಅಂಡ್ ಇವನಿಗೆ ಕೂಡ ಜೈಲು ಶಿಕ್ಷೆನೆ ಕೊಡಲಾಗುತ್ತೆ. ಅಂಡ್ ಫೈನಲಿ ಕೊಲೆಗಳನ್ನ ಮಾಡ್ತಾ ಇರುವ ಫಿಲಿಪ್ ಕೂಡ ಮಣ್ಣಿನ ಒಳಗಡೆನೆ ಮುಚ್ಚಾಕೊಂಡು ಸತ್ತೋಗ್ತಾನೆ. ಅಂಡ್ ಎಲ್ಲಾ ಕೇಸ್ಗಳನ್ನೂ ಕೂಡ ಮುಚ್ಚಾಕಿ ಅದರಿಂದ ಹಣವನ್ನ ಮಾಡೋದಿಕ್ಕೆ ನೋಡಿರುವಂತಹ ಈ ಆಂಟೋನಿ ಕೂಡ ತಪ್ಪನ್ನ ಒಪ್ಕೊಂಡು ಸರೆಂಡರ್ ಆಗ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಹೊಸದಾಗಿ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇಂಥದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸರಿ, ಹಾಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.